ಪ್ರತಿನಿತ್ಯ ನಾವು ಏನನ್ನ DXN ಪ್ರಾಡಕ್ಟ್ ಯಾವ್ದನ್ನ ತಗೊಳ್ತಿದ್ದೀನಿ. ಫಸ್ಟ್ ಮಾರ್ನಿಂಗ್ ನಮ್ದು ಸ್ಟಾರ್ಟ್ ಆಗೋದೇ DXN ನಿಂದ. ನಾನು 2 RG 2 GL ಗೊತ್ತಾಯ್ತಾ, ಇದನ್ನ ತಗೊಳ್ತೇನೆ. ಮತ್ತೆ ಸ್ಪಿರುಲಿನ ನಮ್ಗೆ ಎಷ್ಟು ಬರ್ತದೋ ಅಷ್ಟು ಸ್ಪಿರುಲಿನ ಹಾಕೊಂಡು ಬಿಡ್ತೇನೆ ನಾನು, ಲೆಕ್ಕನೇ ಮಾಡೋದಿಲ್ಲ. ಸೊ ಹಾಗಾಗಿ ಇದು ನನ್ಗೆ ತುಂಬಾ ಒಳ್ಳೇದನ್ನ ಮಾಡಿದೆ. ನೆಕ್ಸ್ಟ್ ಹೇಳ್ತೇನೆ ನಾನು. ಸೊ ಪ್ರತಿಯೊಬ್ಬರು ಕೂಡ, ನೀವು ಎಲ್ಲರೂ ಕೂಡ ಪ್ರಾಡಕ್ಟ್ ಅನ್ನ ಬಳಸ್ತೀರಾ. ಪ್ರತಿಯೊಂದು ಪ್ರಾಡಕ್ಟು DXN ಇವತ್ತು ಪ್ರೂವನ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ನಮ್ದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್. ಇದು ಯಾವ ಇದ್ರಲ್ಲೂ ಆಯುರ್ವೇದ, ಹೋಮಿಯೋಪತಿ ಆ ರೀತಿ ಅಲ್ಲ, ನಮ್ದು ನ್ಯಾಚುರಲ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಪದಾರ್ಥಗಳೇ ಇವತ್ತು ಮೆಡಿಸಿನ್. ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ನ್ಯಾಚುರಲ್ ಪದಾರ್ಥ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಲ್ಲರಿಗೂ ಕೂಡ ನ್ಯಾಚುರಲ್ ಏನೇನಿದೆ ಅದೆಲ್ಲವೂ ಮೆಡಿಸಿನ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಮ ಪದಾರ್ಥಗಳು ಎಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿದೆ. ಇದನ್ನ ಬಳಸಿದಾಗ ನಮ್ಗೆ ಏನು ಹೆಲ್ತ್ ಬೆನಿಫಿಟ್ಸ್ ಸಿಗ್ಬೇಕು ಅದು 100% ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ಅದರಲ್ಲಿ ಒಂದು ಯೂನಿಕ್ನೆಸ್ ಅನ್ನ ಕಂಪನಿ ಇಂಟ್ರೊಡಕ್ಷನ್ ಮಾಡಿದೆ. ಆ ಯೂನಿಕ್ನೆಸ್ ಇದೆ, ಅದನ್ನ ನಾವು ತಿಳ್ಕೊಬೇಕು, ನಾವು ಹೇಳ್ಬೇಕು. ಹಾಗಾಗಿ ಈಗ ಮೊನ್ನೆ ನನ್ಗೆ ತುಂಬಾ ಒಂದು ಫೇವರೇಟ್ ಪ್ರಾಡಕ್ಟ್, ಅದ್ರ ಬಗ್ಗೆ ಹೇಳಿ ನಾನು ಬೇರೆ ಹೇಳ್ತೇನೆ. ಏನು ಟರ್ಮರಿಕ್, ಎಲ್ಲರೂ ತಗೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು. ಟರ್ಮರಿಕ್ ನ ನಾವ್ ಯಾವಾಗ್ಲೂ ಅದ್ರ ಬಗ್ಗೆ ಸ್ವಲ್ಪ ಏನು ಕಾನ್ಶಿಯಸ್ ಇತ್ತು. ನಾವು ಕೂಡ ಪ್ಯೂರ್ ನಮ್ ಕಣ್ಣೆದ್ರಿಗೆ ಬೆಳೆದಿದ್ದನ್ನೇ ಉಪಯೋಗಿಸ್ತಿದ್ವಿ. ಆದ್ರೆ ಅದ್ರಕ್ಕಿಂತನೂ ಪವರ್ಫುಲ್ ಇದು ನಮ್ಮ ಲೆಕಡಾಂಗ್ ಟರ್ಮರಿಕ್ ಅಂತ. ಲೆಕಡಾಂಗ್ ಪ್ಲೇಸ್ ಇನ್ ಮೇಘಾಲಯ, ಅಲ್ಲಿರುವ ಫರ್ಟೈಲ್ ಸಾಯಿಲ್ಗೆ ಇದು ಇದನ್ನ ಅಲ್ಲಿ ಬೆಳೀತಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲ ಮಸಾಲೆ ಪದಾರ್ಥದಲ್ಲಿ ಎವ್ರಿ ಡೇ ನಮ್ಗೆ ಅರಿಶಿನ ಬೇಕು. ಅನಾದಿ ಕಾಲದಿಂದನೂ ತುಂಬಾ ನಮ್ಮ ಈ ಮಸಾಲೆ ಇದ್ರೊಳಗೆ ಅರಿಶಿಣದ ಪಾತ್ರ ಬಹಳ ದೊಡ್ಡದು. ಆದ್ರೆ ಅದ್ರೊಳಗೆ ಏನಿದೆ, ಏನು ಇದು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಏನು ಅರಿಶಿನ ನಾವು ಇಷ್ಟು ದಿನ ಯೂಸ್ ಮಾಡ್ತಾ ಇದ್ವಿ, ನಮ್ಮ ಕಂಪನಿ ಹಾಕೇ ಬಿಟ್ಟಿದೆ ನೋಡಿ, ಕರ್ಕ್ಯೂಮಿನ್ ಅನ್ನುವ ಒಂದು ಕಂಟೆಂಟ್. ಕರ್ಕ್ಯೂಮಿನ್ ಅನ್ನುವಂಥದ್ದು 10% ಇದೆ ಅಂತ ಹೇಳಿ ಒಂದು ಇದು ಪ್ಯಾಕೆಟ್ ಮೇಲೆನೆ ಹಾಕ್ಬಿಟ್ಟಿದ್ದಾರೆ. ಆ ಕರ್ಕ್ಯೂಮಿನ್ ಇರೋದ್ರಿಂದನೇ ಈ ಒಂದು ಅರಿಶಿನ ಇದೆಯಲ್ಲ, ಇದು ಎಲ್ಲೋ ಅಂದ್ರೆ ಹಳದಿ ಬಣ್ಣಕ್ಕೆ ಕಾರಣ ಕರ್ಕ್ಯೂಮಿನ್. ಆ ಕರ್ಕ್ಯೂಮಿನ್ ಏನ್ ಮಾಡ್ತದೆ ಅಂತ ಹೇಳ್ಬಿಟ್ಟು, ನಾವೆಲ್ಲ ಇಲ್ಲಿ ನೀವ್ ಎಷ್ಟೇ ಪ್ಯೂರಿಟಿ ಇದೆ, ಎಷ್ಟೇ ನಾನು ಬೆಳೆದಿದ್ದನ್ನೇ ತಂದು ತಿಂತಾ ಇದ್ದೇನೆ ಅಂದ್ರೂ ಕೂಡ ಅಲ್ಲಿ ಸಿಗೋದು 3%. ಇಲ್ಲಿ 10% ಇದೆ. ಬಿಕಾಸ್ ಆ ಮಣ್ಣಿನ ಗುಣ ಅಲ್ಲಿ ಅದನ್ನ ಬೆಳೀತಾರೆ, ಅದಕ್ಕೋಸ್ಕರ ಈ ಅರಿಶಿನ. ಇದ್ರೊಳಗೆ ಆ ಕರ್ಕ್ಯೂಮಿನ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ಆಂಟಿ ಇನ್ಫ್ಲಾಮೇಟರಿ, ಆಂಟಿ ಆಕ್ಸಿಡೆಂಟ್ಸ್ ಇದೆ ಅದ್ರೊಳಗೆ. ಏನು ಅಂತ ಹೇಳಿದ್ರೆ ಇದು ವೈರಲ್ಲು, ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಿದೆ ಅರಿಶಿನ ಏನಾದ್ರೂ ಮನೇಲಿ ಕಟ್ಸು, ಉಣ್ಸು, ಬನ್ಸು. ಈಗ DXN ಪೇಸ್ಟ್ ಇದೆ. ಮೊದಲೆಲ್ಲ ಹಿಂದೆಲ್ಲ ಏನು ಅಂತ ಹೇಳಿದ್ರೆ ಅರಿಶಿನವನ್ನ ಹಾಕ್ಬಿಡ್ತಾ ಇದ್ರು. ಅಂದ್ರೆ ಅರಿಶಿನ ಯಾವ ರೀತಿ ಇದ್ ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಗಾಯಗಳು, ಉಂಡ್ಸು ಇದ್ರೂ ಕೂಡ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತದೆ, ಅರಿಶಿನವನ್ನ ಹಚ್ಚುತ್ತಾರೆ. ಸೊ ಹಾಗಾಗ್ಬಿಟ್ಟು ಇದು ನಿಮ್ಗೆ ಪ್ರತಿ ದಿನ ಒಂಚೂರು ನೀರಿಗೆ ಒಂದ್ ಚಿಟಿಕೆ ಹಾಕಿ, ಅಥವಾ ನಿಮ್ಮ ಎಲ್ಲ ಫುಡ್ ಅಲ್ಲಿ ಉಪಯೋಗಿಸಿ, ಅಥವಾ ನೀವು ಹಾಲಿಗೆ ಒಂಚೂರು ಅರಿಶಿನವನ್ನ ಹಾಕಿ ನೀವು ಉಪಯೋಗಿಸಿದಾಗ ಏನು ಅಂತ ಹೇಳಿದ್ರೆ, ಆರ್ಥರೈಟಿಸ್ ಇದ್ರೆ ನಿಮ್ಗೆ ಅದಕ್ಕೆ ಇದು ಹೆಲ್ಪ್ ಮಾಡ್ತದೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ. ಆಮೇಲೆ ಯಾವುದೇ ತರದ ನಿಮ್ಗೆ ಏನು ಒಳಗಡೆ ಈ ಗಂಟ್ಲು ನೋವು ಇಂಥದ್ದೆಲ್ಲ ಇದ್ರು ಕೂಡ ನೀವು ಅರಿಶಿನವನ್ನ ಹಾಲಿಗೆ ಹಾಕಿ ಕುಡ್ದಾಗ, ನೋಡಿ ನಾರ್ಮಲ್ ಅರಿಶಿನವನ್ನೇ ಹಾಕ್ತಿದ್ವಿ ನಾವು, ಇದನ್ನ ಹಾಕ್ತಿದ್ವಿ. ತುಂಬಾ ಘಮ ಅಂತ ಹೇಳಿದ್ರೆ, ನೀವು ಇದನ್ನ ಓಪನ್ ಮಾಡ್ಬಿಟ್ರೆ ಡಬ್ಬಿಯಲ್ಲಿ ಇಟ್ಟಿದ್ದನ್ನ ಈ ನಮ್ಮ ಕಿಚನ್ ಅಲ್ಲೆಲ್ಲ ಸ್ಮೆಲ್ ಬರ್ತದೆ, ಅಷ್ಟು ಒಳ್ಳೆಯ ಒಂದು ಸ್ಮೆಲ್ ಇದಕ್ಕೆ. ಆಮೇಲಿಂದ ಇದನ್ನ ರೆಗ್ಯುಲರ್ಲಿ ನಾವು ಎಲ್ಲ ಆಹಾರ ಪದಾರ್ಥದಲ್ಲಿ ಅರಿಶಿನ ಬೇಕೇ ಬೇಕು ನಮ್ಗೆ. ನಾವು ಯೂಸ್ ಮಾಡಿದಾಗ ತುಂಬಾ ಒಳ್ಳೆಯ ಏನು ಅಂತ ಹೇಳಿದ್ರೆ ಒಳಗಿನಿಂದ ನಮ್ಗೆ ಆಂಟಿ ಕ್ಯಾನ್ಸರ್ಸ್ ಆಗಿ ಕೆಲಸ ಮಾಡ್ತದೆ ಇದು. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಗೆ ಈ ಒಂದು ಫ್ರೀ ರ್ಯಾಡಿಕಲ್ಸ್ ಏನು ಉತ್ಪನ್ನ ಆಗ್ತದೆ ಅಂತ ಹೇಳ್ತಾರಲ್ಲ, ಅದನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತದೆ ಕರ್ಕ್ಯೂಮಿನ್. ಅದಕ್ಕೋಸ್ಕರ ಇದ್ರಲ್ಲಿ ಏನ್ ಕಂಟೆಂಟ್ ಇದೆ, ಇದು ಯಾವ ರೀತಿ ನಾವು ಜನರಿಗೆ ಇದನ್ನ ಕೊಡುವಾಗ ಅವ್ರು ಹೇಳ್ಬೋದು ಕಾಸ್ಟ್ಲಿ ಅಂತ ಹೇಳ್ಬೋದು.
ಕಾಸ್ಟ್ಲಿ ಅಂತ ಹೇಳಿದಾಗ ನಮ್ಗೆ ಕೆಲವೊಂದು ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಅದು ಕಾಸ್ಟ್ಲಿ ಅಲ್ವೇ ಅಲ್ಲ. ಇದನ್ನೆಲ್ಲ ನಾವು ಹೇಳಿದಾಗ ಖಂಡಿತ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನ ತಗೊಳ್ತಾರೆ. ಇದು 375 ರುಪೀಸ್ ಇದಕ್ಕೆ MRP ಇದೆ. 300 ರುಪೀಸ್ ನಿಮ್ಗೆ 1/4 kg. ಇದು ಒಂದ್ ಚಿಟಿಕೆ ಹಾಕಿದ್ರೆ ಸಾಕು. ಒಂದು 250 ಗ್ರಾಮ್ಸ್ ನೀವು ಇಟ್ಕೊಂಡ್ಬಿಟ್ರೆ ತುಂಬಾ ದಿನ ಬರುತ್ತೆ. ನನ್ನ ಅಂದಾಜು ವರ್ಷಗಟ್ಲೆನೆ ಬರ್ಬಹುದು. ಆ ರೀತಿಯಲ್ಲಿ ಇರೋದ್ರಿಂದ ಇದು ಆರೋಗ್ಯದ ಮೇಲೆ ಒಳ್ಳೆಯ ಈ ಅಲ್ಝೈಮರ್ಸ್ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ಇಂತಹ ಕಾಯಿಲೆಗಳಿಗೆ, ಆಮೇಲೆ ಕ್ಯಾನ್ಸರ್ ನಂತ ಕಾಯಿಲೆಗೆ ಇವತ್ತು ಎಲ್ಲರೂ ಒಳಗಾಗ್ತಾ ಇದ್ದಾರೆ. ಅದನ್ನ ನಾವು ಯೂಸ್ ಮಾಡಿದಾಗ ಈ ಕರ್ಕ್ಯುಮಿನ್ ಅಂಶ ನಮ್ಗೆ ಒಳಗಡೆ ಹೋದಾಗ ನಮ್ಮನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಯಾವುದೇ ತರದ ಈ ಕಾಯಿಲೆಗಳಿಗೆ ಒಂದು ಏನು ನಮ್ಗೆ ಹೊರಗೆ ಬರ್ಲಿಕ್ಕೆ ಒಂದು ಈಸಿಯಾಗಿ ನ್ಯಾಚುರಲ್ ವೇನಲ್ಲಿ ನೋಡಿ ಅರಿಶಿನ ಒಂದು ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ. ನಮ್ದಂತೂ ಸೂಪರ್ ಲೆಕಡಾಂಗ್. ನನ್ಗೆ ಇದು ಆಕ್ಚುಲಿ DXN ಇಂಟ್ರೊಡಕ್ಷನ್ ಮಾಡೋವರೆಗೂ ಕೂಡ ನನಗೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಅರಿಶಿನ ಯಾವಾಗ್ಲೂ ನಾವು ಪ್ಯೂರ್ ಮಾರ್ಕೆಟ್ ನಿಂದ ತುಂಬಾ ಅಡಲ್ಟ್ರೇಷನ್ ಇರ್ತದೆ, ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದನ್ನ ಬಿಟ್ಬಿಟ್ಟು ನಾವು ಪ್ಯೂರ್ ಎಷ್ಟು ಫಾರ್ಮಲ್ಲೇ ಯೂಸ್ ಮಾಡಿದ್ರು ಕೂಡ ಇಷ್ಟು ಪರ್ಸೆಂಟೇಜ್ ಆಫ್ ಕರ್ಕ್ಯುಮಿನ್ ನಮ್ಗೆ ಸಿಕ್ಕಿಲ್ಲ. ಅವಾಗ ಆರೋಗ್ಯದ ಪ್ರಯೋಜನಗಳು ಕಡಿಮೆ ಇರ್ತದೆ. ಸೊ ಹಾಗಾಗಿ ನೀವು ಈ ಒಂದು DXN ಲೆಕಡಾಂಗ್ ಟರ್ಮರಿಕ್ ಅನ್ನ ಪ್ರತಿಯೊಬ್ಬರು ಬಳಸಿ ಎಲ್ಲರಿಗೂ ಕೂಡ ಹೇಳಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಉಪಯೋಗ ಮಾಡಿದಾಗ ಅದ್ರದ್ದು ರಿಸಲ್ಟ್ ಸಿಕ್ಕಾಗ ಮತ್ತೆ ಮತ್ತೆ ಜನ ನಮ್ಮ ಹತ್ರ ಬರ್ತಾರೆ. ಒಂದು ವೆರಿ ಗುಡ್ ಟರ್ಮರಿಕ್ ಇದು ಈ ಮಂಡಿ ನೋವಿಗೆ ಇದಕ್ಕೆ ಎಲ್ಲರಿಗೂ ಕೂಡ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಅರಿಶಿನವನ್ನ ಬಳಸ್ತಾ ಹೋಗಿ ಅಂತ. ಸೊ ಹಾಗಾಗಿ ಒಂದು ಸೂಪರ್ ಅಂದ್ರೆ ನಂಗೆ ತುಂಬಾ ಇಷ್ಟವಾದ ಪ್ರಾಡಕ್ಟ್ ಇದು ಟರ್ಮರಿಕ್. ಹಾಗಾಗಿ ನಾನು ಇದನ್ನ ಹೇಳ್ದೆ. ಸೊ ಎಲ್ಲರೂ ಕೂಡ ಉಪಯೋಗ ಮಾಡಿ. ಯಾರೆಲ್ಲ ತಗೊಂಡಿಲ್ಲ ಇವತ್ತೇ ಅದನ್ನ ತಗೊಂಡು ಸ್ಟಾರ್ಟ್ ಮಾಡಿ. ಅದರ ಇಂಪಾರ್ಟೆನ್ಸ್ ಯೂನಿಕ್ನೆಸ್ ನ ನೀವು ತಿಳ್ಕೊಂಡ್ಬಿಟ್ಟು ಉಪಯೋಗಿಸಿ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು 2-in-1 ಕಾಫಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ನಮ್ದು ಸಾಕಷ್ಟು 4-5 ಕಾಫಿ ಬರ್ತದೆ. ಅದ್ರೊಳಗೆ 2-in-1 ಕಾಫಿ ಅಂತ ಹೇಳಿದ್ರೆ ವಿತ್ ಗ್ಯಾನೋಡರ್ಮಾ ಮಿಕ್ಸ್ ನಮ್ಮ ಕಾಫಿ. ಜಸ್ಟ್ ಬಿಸಿ ನೀರಿಗೆ ನೀವು ಹಾಕ್ಬಿಟ್ಟು ಈ ಕಾಫಿಯನ್ನ ಕುಡೀರಿ. ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು. 5 ಗ್ರಾಮ್ನ ಸ್ಯಾಚೆಟ್ಸ್ ನಲ್ಲಿ ಇದನ್ನ ಕೊಟ್ಟಿದ್ದಾರೆ. ನೀವು ಈಸಿಲಿ ಎಲ್ಲಿ ಹೋದ್ರು ಕೂಡ ಕ್ಯಾರಿ ಮಾಡ್ಬೋದು. ನಾವೆಲ್ಲರಿಗೂ ಅದನ್ನೇ ಹೇಳ್ತೇವೆ. ಜಸ್ಟ್ ನೀವು ಬಿಸಿ ನೀರ್ ಹಾಕ್ಬಿಟ್ರೆ ಆಯ್ತು, ನಿಮ್ಮ ಈ ಕಾಫಿ ರೆಡಿ ಆಗ್ತದೆ. ಏನು ಕಾಫಿಯ ಬೆನಿಫಿಟ್ಸ್ ಏನ್ ಮಾಡ್ತದೆ? ಗ್ಯಾನೋಡರ್ಮಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಿದೆ. ಗ್ಯಾನೋಡರ್ಮಾ ಇಸ್ ಎ ವೆರಿ ಗುಡ್ ಡಿಟಾಕ್ಸಿಫೈಯರ್ ಅಂತ ಹೇಳ್ತೇವೆ ನಾವು. ನಿಮ್ಮಲ್ಲಿ ಏನೇ ಕಶ್ಮಲಗಳು ನಿಮ್ಮ ಬಾಡಿಯಲ್ಲಿ ಇದ್ದಿದ್ದನ್ನ ಹೊರಗೆ ಹಾಕ್ಲಿಕ್ಕೆ ಗ್ಯಾನೋಡರ್ಮಾ ಬೇಕು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಕಾಫಿಯನ್ನ ನೋಡಿ ಎಷ್ಟು ಈಸಿ. ಜಸ್ಟ್ ನಾನು ಪೌಡರ್ ಹಾಕ್ದೆ, ಬಿಸಿನೀರ್ ಹಾಕ್ದೆ, ಎಷ್ಟು ಒಳ್ಳೆಯ ಘಮ ಘಮ ಅಂತದೆ ನೋಡಿ. ಆ ಸ್ಮೆಲ್ ಇರ್ಬೋದು ಇದು. ಆಮೇಲೆ ನೋಡ್ಲಿಕ್ಕೂ ಕೂಡ ಎಷ್ಟು ಚಂದ, ಎಷ್ಟು ಒಳ್ಳೆಯ ಕಲರ್ ಇದ್ರದ್ದು. ಅದ್ರ ಜೊತೆಗೆ ನಮ್ಗೆ ಏನ್ ಮಾಡ್ತದೆ ಇದು ಅಂತ ಹೇಳಿದ್ರೆ, ಯಾರೆಲ್ಲ ಸ್ಟ್ರೆಸ್ ಅಲ್ಲಿ ಇದ್ದಾರೆ ನೋಡಿ ಅವರಿಗೆ ನಮ್ಮ ಕಾಫಿಯನ್ನ ಸಜೆಸ್ಟ್ ಮಾಡಿ. ಸ್ಟ್ರೆಸ್ ರಿಲೀಫಿಗೆ ಅಂತ ಹೇಳಿ ಜನ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇರ್ತಾರೆ. ನೀವು ನಮ್ಮ ಕಾಫಿಯನ್ನ ಇದೊಂದು 3-4 ಕಪ್ ಎವ್ರಿ ಡೇ ಮಾಡ್ಕೊಂಡು ಕುಡ್ದಿದ್ದೆ ಆದ್ರೆ ಸ್ಟ್ರೆಸ್ ಇಂದ ಹೊರಗಡೆ ಬರ್ತಾರೆ. ಸೊ ಹಾಗಾಗಿ ಅದನ್ನ ಹೇಳಿ. ಒಳ್ಳೆಯ ನಿದ್ರೆ ಬರ್ತದೆ. ವೆರಿ ಗುಡ್ ಡಿಟಾಕ್ಸಿಫೈಯರ್. ದೇಹದಲ್ಲಿ ಏನೇ ಬೇಡವಾಗಿದ್ದನ್ನು ಕೂಡ ತೆಗೀತದೆ. ಆಮೇಲೆ ಯಾರಿಗೆಲ್ಲ ಪದೇ ಪದೇ ಕೆಮ್ಮು, ನೆಗಡಿ, ಶೀತ ಎಲ್ಲ ಆಗ್ತಾ ಇರ್ತದೆ, ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅಂತ ಹೇಳಿ. ಆಮೇಲೆ ಯಾವುದೇ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ದೀರ್ಘಕಾಲದಲ್ಲಿ ನಾವು ಇದನ್ನ ಕುಡಿತಾ ಹೋದಾಗ, ಓವರ್ ನೈಟ್ ಅಲ್ಲಿ ಅಲ್ಲ, ಯಾವುದೋ 10 ದಿನ, 1 ವಾರ ಅಥವಾ 1 ಪ್ಯಾಕೆಟ್ ಕುಡಿದು ಬಂದು ನಮ್ಗೆ ರಿಸಲ್ಟ್ ಕೇಳೋದಲ್ಲ. ಕಂಟಿನ್ಯೂಸ್ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಇವುಗಳನ್ನ ಅಳವಡಿಸ್ಕೊಂಡಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಏನು ನಿಮ್ಗೆ ಪದೇ ಪದೇ ಇದಾಗ್ತಾ ಇರ್ತದೆ, ಅಲರ್ಜಿಸ್ ಆಗ್ತಾ ಇರ್ತದೆ, ಅಂತವ್ರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಯಾರು ದೀರ್ಘಕಾಲದ ಈ ಅಸ್ತಮಾ ಇಂಥದೆಲ್ಲ ಇರ್ತದೆ ಅವರಿಗೂ ಕೂಡ ನಾವು 2-in-1 ಕಾಫಿಯನ್ನ ಹೇಳ್ತೀವಿ. ಮತ್ತೆ ಯಾರು ತುಂಬಾ ದಿವಸದಿಂದ ಇದನ್ನ ಜಾಸ್ತಿ ಬಳಕೆ ಮಾಡಿದ್ರು ಅವರು ಕೂಡ ಅವರೇ ಬಂದ್ ಹೇಳಿರುವಂತದ್ದು. ಶುಗರ್ ಎಲ್ಲ ನಮ್ಗೆ ಮೇಡಮ್ ನಾವು ಶುಗರ್ನ ಇದ್ರಲ್ಲೇ ಕಂಟ್ರೋಲ್ ಮಾಡಿದ್ವಿ, ಅಂದ್ರೆ ಡಯಾಬಿಟಿಕ್ ನ ಇದ್ರನ್ನೇ ನಾವು ಕಂಟ್ರೋಲ್ ಮಾಡಿದ್ವಿ, ಇದಿದ್ರೆ ನಮ್ಗೆ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇರ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದನ್ನ ತಗೊಂಡೋಗಿ ಉಪಯೋಗಿಸ್ತಾರೆ. ಹಾಗಾಗಿ ನೀವು ಕೂಡ ನಮ್ದು 5 ಕಾಫಿ ಬರ್ತದೆ. ಈಗ ಹೊಸದೊಂದು ಕಾಫಿ ಬಂದಿದೆ,
ಪ್ರೀಮಿಕ್ಸ್ ಗ್ರೌಂಡೆಡ್ 3-in-1 ಕಾಫಿ ಅಂತ ಎಷ್ಟು ಜನ ಉಪಯೋಗಿಸಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಇದೇನು ಅಂತ ಹೇಳಿ ಫಿಲ್ಟರ್ ಕಾಫಿಯ ಘಮ ಇದು ನ್ಯಾಚುರಲ್. ನೀವು ಬೇರೆ ಜನರಲ್ ಕಾಫಿ ಕುಡಿತಿರಲ್ಲ ಆ ತರ ಘಮ ಘಮ ಇರುತ್ತೆ. ಡಬಲ್ ಬೆನಿಫಿಟ್ ನಿಮ್ಗೆ ಇದರಲ್ಲಿ. ಗ್ಯಾನೋಡರ್ಮಾ ಇದೆ. ಅಗೇನ್ ಗ್ಯಾನೋಡರ್ಮಾ ಏನು ನಮ್ಗೆ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡ್ಬಿಟ್ಟು ನಮ್ಗೆ ಡಿಟಾಕ್ಸಿಫಿಕೇಶನ್ ಗೆ ಹೆಲ್ಪ್ ಮಾಡ್ತದೆ. ನಮ್ಗೆ ಅಂದ್ರೆ ಕೆಲವೊಬ್ಬರಿಗೆ ಪದೇ ಪದೇ ತಲೆನೋವು ಬರೋದು, ಯಾವ್ದಕ್ಕೂ ಮೂಡ್ ಇಲ್ದೆ ಇರೋದು, ಅಂತವ್ರಿಗೆಲ್ಲ ನೀವು ಇದನ್ನ ಕೊಡಿ. ನೋಡಿ, ಜಸ್ಟ್ ಈ ಒಂದು ಕಾಫಿಯನ್ನ ಕುಡಿಯೋದ್ರ ಮೂಲಕ ನೀವು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ನಮ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಅಂತವ್ರಿಗೆಲ್ಲ ನಾವು ಕೊಟ್ಟಿದ್ದೇವೆ ಈ ಕಾಫಿಯನ್ನ. ಒಂದು ಸೂಪರ್ ರಿಸಲ್ಟ್ ಬಂದಿದೆ. ಹಾಗಾಗಿ ನಮ್ಮಲ್ಲಿ 4-5 ಕಾಫಿಗಳಿದೆ. ಒಂದು 3-in-1 ಇನ್ನೊಂದಿದೆ, ನಮ್ಮ ಕಾಫಿ 2-in-1 ಇದೆ, ಪ್ರೀಮಿಕ್ಸ್ ಗ್ರೌಂಡೆಡ್ ಕಾಫಿ ಇದೆ, ಜಿಮೋಕಾ ಇದೆ. ಇಷ್ಟೆಲ್ಲ ಕಾಫಿಗಳು ನಮ್ಮಲ್ಲಿ ಇದಾವೆ. ಯಾರೆಲ್ಲ ಹೊರಗಡೆ ಇರ್ತಾರೆ ಮನೆ ಬಿಟ್ಟು, ಅವ್ರಿಗೇನೋ ಏನು ಇದು ಮನೆಯ ಯಾವ್ದು ಒಂದು ಇದು ಸಿಗ್ತಾ ಇಲ್ಲ ಫುಡ್ ಅನ್ನೋರಿಗೂ ಕೂಡ ನೀವೇನ್ ಮಾಡ್ಬೇಕು, ಈ ಕಾಫಿಯನ್ನ ಕೊಡಿ. ಈ ಸ್ಯಾಚೆಟ್ಸ್ ನ ಒಂದ್ ಕಿಶೆಯಲ್ಲಿ ಇಟ್ಕೊಂಡು ಒಂದ್ ಬಿಸಿನೀರ್ ಇದ್ಬಿಟ್ರೆ ಈ ಕಾಫಿ ರೆಡಿ ಆಯ್ತು. ಜೊತೆಗೆ ನೀವು ಕಾಫಿಯನ್ನು ಕುಡಿದ್ರಿ, ನಿಮ್ಮ ಹೆಲ್ತ್ ಅನ್ನು ಕಾಪಾಡ್ಕೊಂಡ್ರಿ. ಇದೇ DXN ಬ್ಯೂಟಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಸಿಗ್ತಾ ಇದೆ, ಅದು ಬಹಳ ಇಂಪಾರ್ಟೆಂಟ್. ಅದನ್ನ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಹೈಲೈಟ್ ಮಾಡ್ಬೇಕು. ನೋಡಿ, ಈ ರೀತಿಯಾಗಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವನ್ ಜನರಲ್ ಕಾಫಿಯಲ್ಲಿ ನಿಮ್ಗೆ ಅಸಿಡಿಟಿ ಆಗ್ತದೆ, ಆಮೇಲಿಂದ ಅದನ್ನ ಜಾಸ್ತಿ ಕುಡಿದ್ರೆ ಡಾಕ್ಟರ್ ಅದನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಬಟ್ ಇದಲ್ಲ, ಇದು ಹಾಗಲ್ಲ. ನೀವ್ ಎಷ್ಟು ಬೇಕಾದ್ರೂ ಕುಡೀರಿ. ಡೈಲಿ 1 ಸ್ಯಾಚೆಟ್ಸ್ ನ ನೀವು ತಗೊಳ್ಳೇಬೇಕು ಅಂತ ಹೇಳ್ತೀವಿ, ಬೇರೆ ಏನಾದ್ರು ಹೆಲ್ತ್ ಅವ್ರಿಗೆ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ. ಹಾಗಾಗಿ ಒಂದ್ಸರಿ ಇದನ್ನ ಕುಡಿದ್ರೆ ಜನ ಬಿಡೋದೇ ಇಲ್ಲ. ಒಂದ್ಸರಿ ನಾವು ಇಂಟ್ರೊಡಕ್ಷನ್ ಮಾಡೋದಷ್ಟೇ, ಆಮೇಲೆ ನಮ್ಗೆ ಪರ್ಮನೆಂಟ್ ನಮ್ಮ ಏನಾಗ್ಬಿಡ್ತಾರೆ, ನಮ್ಮ ಕನ್ಸ್ಯೂಮರ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಒನ್ ಆಫ್ ದ ಬ್ಯೂಟಿಫುಲ್ ಕಾಫಿ ವಿತ್ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್, ಆಮೇಲೆ ವಿತ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಇದನ್ನ ತಗೊಂಡಾಗ ನಮ್ಗೆ ಅದು ಅನುಭವ ಬರ್ತದೆ. ಹಾಗಾಗಿ ನಂಬರ್ 1 ಕಾಫಿ ನಮ್ದು DXN 2-in-1 ಕಾಫಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಹೆಲ್ದಿ ಬೋನ್ಸ್. ಇತ್ತೀಚೆಗೆ ಇಂಟ್ರೊಡಕ್ಷನ್ ಆಯ್ತು, ಆದ್ರೆ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂದಂಗೆ ನಮ್ಮಲ್ಲಿ ತುಂಬಾ ಒಂದು ರಿಸಲ್ಟ್ ಅನ್ನ ಕೊಟ್ಟಿದೆ. ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ನೋಡಿ, ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಪ್ಲೈ ಆಗ್ತಾ ಇಲ್ಲ ನಮ್ಮ ಫುಡ್ ಅಲ್ಲಿ. ಎಲ್ಲರೂ ನಾವೆಲ್ಲವನ್ನು ತಿಂತೇವೆ ಅಂತ ಹೇಳ್ತಾರೆ ಕೇಳಿದ್ರೆ, ಮೇಡಮ್ ನಾವು ತರಕಾರಿ ತಿಂತೇವೆ, ಹಣ್ಣು ತಿಂತೇವೆ, ಆಮೇಲಿಂದ ಏನಪ್ಪಾ ಅಂತ ಹೇಳಿದ್ರೆ ಹಾಲನ್ನು ಕೂಡ ಕುಡಿತೇವೆ ನಾವು, ಎಲ್ಲವನ್ನು ನಾವು ಕ್ಯಾಲ್ಸಿಯಂ ಬೇಕಾಗಿದ್ದು ಎಲ್ಲ ತಗೊಳ್ತಿದ್ದೀವಿ. ಆದ್ರೂ ಕೂಡ ಅವರಿಗೆ ಮಂಡಿ ನೋವು, ಭುಜ ನೋವು, ಬ್ಯಾಕ್ ಪೇನು, ಕಾಲ್ ನೋವು ಎಲ್ಲ ಕ್ಯಾಲ್ಸಿಯಂ ನಿಂದ ವೀಕ್ ಫೀಲ್ ಮಾಡ್ತಾ ಇರ್ತಾರೆ. ಬಟ್ ನಾವ್ ಇದನ್ನ ಡಾಕ್ಟರ್ ಕೊಟ್ಟ ಕ್ಯಾಲ್ಸಿಯಂ ಅನ್ನು ಕೂಡ ಅವರಿಗೆ ಹೆಚ್ಚು ದಿನ ತಗೊಳ್ಲಿಕ್ಕೆ ಆಗಲ್ಲ. ಅವರು 1 ತಿಂಗಳು ತಗೊಳ್ಬಹುದು ಅಷ್ಟೇ. ಅದು ಯಾಕೆಂದ್ರೆ ಸಿಂಥೆಟಿಕ್ ಇರ್ತದೆ, ಅಲ್ಲಿ ಬೇರೆ ಸೈಡ್ ಎಫೆಕ್ಟ್ಸ್ ಇರ್ತದೆ. ಇದು ನ್ಯಾಚುರಲ್ ಆಗಿ ಇರುವಂತದ್ದು. ನಾನ್ ಮೊದಲೇ ಹೇಳಿದೆ, ಏನೇ ಪ್ರಾಡಕ್ಟ್ ಅನ್ನ ಕೊಟ್ರು ನಾವು ನ್ಯಾಚುರಲ್ ಆಗಿ ಇರುವಂತದ್ದನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ. ನೆಲ್ಲಿಕಾಯಿ ಇದೆ ಇದ್ರಲ್ಲಿ, ಆಮೇಲೆ ಹಡ್ಜೋಡ್ ಮತ್ತೆ ಅಮೃತ ಬಳ್ಳಿ, ಗಿಲಾಯಿ ಪ್ಲಸ್ ಹಡ್ಜೋಡ್ ಇಸ್ ಎ ಬೋನ್ ಸೆಟರ್ ಅಂತ ಹೇಳಿದ್ವಿ. ನೀವು ಇದನ್ನ ಯಾರಿಗೆ ಕೊಟ್ಟಾಗ 2 ತಿಂಗಳು ಇದನ್ನ ಯೂಸ್ ಮಾಡಿ ಅಂತ ಹೇಳಿ, ಒಂದು ಯಾವ ತರ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಹೆಲ್ದಿ ಫೀಲ್ ಮಾಡ್ತೀವಿ ನಾವು ಇದನ್ನ ತಿಂದಾಗ. ಯಾಕೆಂದ್ರೆ ನನ್ಗೆ ಅನ್ಸುತ್ತೆ, ಏನಪ್ಪಾ ಈ ಬೋನ್ಸ್ ಗಳಿಗೆಲ್ಲ ಏನು ಇಷ್ಟು ದಿನ ಆಹಾರವೇ ಇರ್ಲಿಲ್ವೇನು ಅಂತ. ಇದನ್ನ ನೀವು 2 ಕ್ಯಾಪ್ಸೂಲ್ ಅನ್ನ ಟಿಫಿನ್ ಆದ್ಮೇಲೆ ನೀವು ತಿನ್ಲಿಕ್ಕೆ ಹೇಳ್ಬೇಕು. ಸೊ ಅದನ್ನ ತಗೊಂಡಾಗ ಎಲ್ಲ ಹೆಣ್ಮಕ್ಳಿಗೂ ಕೂಡ ನೋಡಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಮೆನಿ ಪ್ರಾಬ್ಲಮ್ಸ್. ಮೊನ್ನೆ ನನ್ನ ಹತ್ರ ಒಬ್ರು ಬಂದಿದ್ರು, ಅವ್ರದ್ದು ನೇಲ್ಸ್ ಎಲ್ಲ ಬ್ರೇಕ್ ಆಗ್ತಾ ಇದೆ ಮೇಡಮ್ ಅಂತ ಹೇಳಿದ್ರು. ಅದು ಕ್ಯಾಲ್ಸಿಯಂನ ಡಿಫಿಷಿಯನ್ಸಿಯ ಲಕ್ಷಣ. ಆಮೇಲೆ ಎಲ್ಲದಕ್ಕೂ ಹೋಲ್ ಬಾಡಿಗೆ ಕ್ಯಾಲ್ಸಿಯಂ ಇಸ್ ವೆರಿ ಎಸೆನ್ಷಿಯಲ್. ನಿಮ್ಮ ಹಲ್ಲುಗಳಿರ್ಬೋದು, ಆಮೇಲಿಂದ ಉಗುರುಗಳಿರ್ಬೋದು, ಎಲ್ಲದಕ್ಕೂ ಕೂಡ. ಅದಕ್ಕೆ ನಾನು ಹೇಳಿದೆ, ನಮ್ಮ ಹೆಲ್ದಿ ಬೋನ್ಸ್ ನ ತಗೊಂಡ್ ನೋಡಿ. ಅಯ್ಯೋ, ಕ್ಯಾಪ್ಸೂಲ್ ತಿನ್ಬೇಕಾ ಅಂತ ಹೇಳಿದ್ರು. ಇಲ್ಲ, ನೀವು 2 ಡಬ್ಬಿ ಖಾಲಿ ಮಾಡ್ಬೇಕು ನೀವು, ನಿಮ್ಗೆ ಅಗತ್ಯ ಇದೆ, ನಿಮ್ಮ ಬೇರೆಯ ಹೆಲ್ತ್ ಬೆನಿಫಿಟ್ಸ್ ಕೂಡ ಆಗ್ಬೇಕು ನಿಮ್ಗೆ ಅಂತ ಹೇಳಿದ್ರೆ, ಈಗ ಇದೇನೋ ನಿಮ್ಗೆ ಉಗುರಲ್ಲಿ ತೋರಿಸ್ತಾ ಇದೆ, ನೀವು ತಗೊಂಡೋಗಿ ಅಂತ ಹೇಳ್ಬಿಟ್ಟು ಬರೀ 1 ವಾರದಲ್ಲಿ ಅವ್ರು ನನ್ಗೆ ಹೇಳಿದಾರೆ, ಮೇಡಮ್ ಅದೆಲ್ಲ ನನ್ಗೆ ಡ್ರೈನೆಸ್ ಇತ್ತು, ಆಮೇಲೆ ಆತರ ಏನೋ ಕ್ರಾಸ್ ಅಲ್ಲೆಲ್ಲ ಕಟ್ ಆಗ್ತಾ ಇತ್ತು ಅವ್ರದ್ದು ನೇಲ್ಸ್, ಅದು ಕೂಡ ಅದು ಕರೆಕ್ಟ್ ಆಗ್ಬಿಡ್ತು ಮೇಡಮ್. ನಾನು 1 ವಾರ ತಗೊಂಡೆ, ಥ್ಯಾಂಕ್ಸ್, ನಾನು ಕಂಟಿನ್ಯೂಸ್ ಆಗಿ ತಗೊಳ್ತೀನಿ, ಎಷ್ಟು ದಿನ ತಗೊಳ್ಬೇಕು ಹೇಳಿ ಅಂತ ಕೇಳಿದ್ರು. ಎಷ್ಟು ದಿನ ಅಂತಲ್ಲ, ಕಂಟಿನ್ಯೂಟಿ ಇರಿ, ಇದು ನ್ಯಾಚುರಲ್ ಪ್ರಾಡಕ್ಟ್ ನಮ್ದು ಅಂತ ಹೇಳಿದೆ. ಸೊ ಹಾಗಾಗಿ ನಾವೆಲ್ಲ ಹೆಣ್ಮಕ್ಳು ಕೂಡ ತುಂಬಾ ಸಫರ್ ಆಗ್ತಾ ಇದ್ದಾರೆ ಇವತ್ತು ಕ್ಯಾಲ್ಸಿಯಂ ಅನ್ನ ಕೊರತೆಯಿಂದ. ಅದನ್ನ ನೀವು ಹೇಳಿದಾಗ ತುಂಬಾ ಸ್ಟ್ರಾಂಗ್ ಫೀಲ್ ಮಾಡ್ತಾರೆ, ಎನರ್ಜೆಟಿಕ್ ಫೀಲ್ ಮಾಡ್ತಾರೆ. ಕ್ಯಾಲ್ಸಿಯಂ ಎಲ್ಲ ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಆ ಕಾಲ್ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಆಮೇಲೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅವರಿಗೆಲ್ಲ ನಾವು
ಹೆಲ್ದಿ ಬೋನ್ಸ್ ಅನ್ನ ಕೊಡ್ಬೇಕು. ಮಂಡಿ ನೋವಂತೂ ಎಲ್ರಿಗೂ ಗೊತ್ತಿದೆ, ಕಾಮನ್ ಪ್ರಾಬ್ಲಮ್ ಇವತ್ತು. ಅವರು ಓವರ್ ವೇಟ್ ನಿಂದ ಇರ್ಬೋದು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಇರ್ಬೋದು, ಆ ರೀತಿಯಲ್ಲಿ ಬರ್ತಾ ಇರ್ತದೆ. ಸೊ ಹಾಗಾಗಿ ಅವರಿಗೆಲ್ಲ ನಮ್ಮ ಹೆಲ್ದಿ ಬೋನ್ಸ್ ಇವತ್ತು ಗೊತ್ತಿಲ್ಲ. ನಾವು ವೈಡ್ ಆಗಿ ಅದನ್ನ ಜನರಿಗೆ ಕರೆಕ್ಟ್ ಆಗಿ ನಾವು ಏನಿದೆ, ಯಾವ ರೀತಿ ಕೆಲಸ ಮಾಡ್ತದೆ ಅನ್ನುವ ಒಂದು ಯೂನಿಕ್ನೆಸ್ ಅನ್ನ ನಾವು ಹೇಳಿದಾಗ ಖಂಡಿತ ಇದನ್ನ ತಗೊಂಡು ಹೋಗ್ತಾರೆ. ಮತ್ತೆ ರಿಸಲ್ಟ್ ಕೂಡ ಇದೆ. 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇದು. ನಿಮ್ಗೆ ಏನು ಅಂತ ಹೇಳಿದ್ರೆ ಚೀಪ್ ಆಗಿನೂ ಇದೆ. 340 rupees MRP, 270 rupees ಇದಕ್ಕೆ DP ಇದೆ. ಯಾರು ಬೇಕಾದ್ರೂ ತಗೊಂಡು ಹೋಗಿ ತಿನ್ಬಹುದು. ನೀವು ಈ ಸ್ಪಿರುಲಿನಾ ಮತ್ತೆ ಇದರ ಕಾಂಬಿನೇಷನ್ ನಲ್ಲಿ ನಾವು ಹೆಲ್ದಿ ಬೋನ್ಸ್ ಮತ್ತೆ ಸ್ಪಿರುಲಿನಾ ಎರಡನ್ನು ಒಟ್ಟಿಗೆ ನಾವು ಸಜೆಸ್ಟ್ ಮಾಡ್ಬೋದು. ಅದರಿಂದ ನೋಡಿ ತುಂಬಾ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ಹೆಲ್ದಿ ಫೀಲ್ ಮಾಡ್ತಾರೆ. ಮತ್ತೆ ನಮ್ಗೆ ಕಂಟಿನ್ಯೂಸ್ ಆಗಿ ಯೂಸ್ ಕೂಡ ಮಾಡ್ತಾರೆ. ಯಾರಿಗೆಲ್ಲ ರಿಸಲ್ಟ್ ಬಂತು ಅವರು ನೋಡಿ ರೆಗ್ಯುಲರ್ ಆಗಿ ನಮ್ಮ ಹತ್ರ ಬೈ ಮಾಡ್ತಾರೆ. ಸೊ ಹಾಗಾಗಿ ಹೆಲ್ದಿ ಬೋನ್ಸ್ ಅನ್ನ ಪ್ರತಿಯೊಬ್ರು ಕೂಡ, ಎಲ್ಲರಿಗೂ ಕೂಡ ನೀವು ಸಜೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಮತ್ತೆ ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ, ರಸೆಲ್. ರಸೆಲ್ ಇವತ್ತು ಇದು ನ್ಯೂ ಪ್ರಾಡಕ್ಟ್. ರಸೆಲ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿದೆ. ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನಮ್ಗೆ ಬಂದಿದೆ. ಇತ್ತು ಇಷ್ಟು ದಿನ. ಜ್ಯೂಸ್ 2 ಸ್ಪೂನ್ ಹಾಕೊಳ್ಳಿ, ನೀರ್ ಹಾಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ವಿ. ಅದರಿಂದ ಏನು ಅಂತ ಹೇಳಿದ್ರೆ ವಿಟಮಿನ್ ಸಿ ಹೈಯೆಸ್ಟ್ ಸಪ್ಲೈ ಆಗುತ್ತೆ. ವಿಟಮಿನ್ ಸಿ ಸಪ್ಲೈ ಆಗೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ಕಿನ್ ಮೇಲೆ ತುಂಬಾ ವರ್ಕ್ ಮಾಡುತ್ತೆ, ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಒಳ್ಳೇದಾಗತ್ತೆ. ಆದ್ರೆ ಈ ರೊಸೆಲ್ ಟ್ಯಾಬ್ಲೆಟ್ ಅನ್ನ ನಾವು ಯಾರಿಗೆಲ್ಲ ಬಾಡಿ ಹೀಟ್ ಇದೆ, ಮತ್ತೆ ಇವತ್ತು ಮೆನ್ಸ್ಟ್ರಲ್ ಸೈಕಲ್ ಯಂಗ್ಸ್ಟರ್ಸ್ ನಲ್ಲಿ ಬಿಕಾಸ್ ಆಫ್ ಜಂಕ್ ಫುಡ್ಸ್ ಅವರು ತಿನ್ನೋದ್ರಿಂದ, ಅವರ ಲೈಫ್ ಸ್ಟೈಲ್ ನಿಂದ, ಆಮೇಲೆ ಅವ್ರದ್ದೇನೋ ಬಾಡಿ ಎಕ್ಸರ್ಸೈಸ್ ಇಲ್ಲ, ಅದಕ್ಕೂ ಇದ್ರೂ ಇರ್ಬೋದು ಅನ್ಕೊಳ್ತೀನಿ. ಎಲ್ಲಾ ಯಂಗ್ಸ್ಟರ್ಸ್ ನಮ್ಮ ಹತ್ರ ಬರ್ತಾರೆ. ಅವರಿಗೆ ಟೀನೇಜ್ ಹೆಣ್ಮಕ್ಳು, ಅವರಿಗೆ ಪೀರಿಯಡ್ಸ್ ಕರೆಕ್ಟ್ ಇಲ್ಲ. ನಾವು ಒಬ್ರಿಗೆ ಈ ರೊಸೆಲ್ ಅನ್ನ ನಾವು ಇಂಟ್ರೊಡಕ್ಷನ್ ಮಾಡ್ಬಿಟ್ಟು ಅವರು ಆ ಜ್ಯೂಸ್ ಅನ್ನ 2 ಬಾಟ್ಲ್ ತಗೊಂಡ್ರು. ಅದರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಕೂಡ ಅವ್ರದ್ದು ಕರೆಕ್ಟ್ ಆಯ್ತು. ಮೇಡಮ್ ನನ್ಗೆ ತುಂಬಾ ಒಳ್ಳೇದಾಗಿದೆ ಇದು ಅಂತ ಹೇಳ್ಬಿಟ್ಟು ಈ ಸರಿ ಟ್ರೈ ಮಾಡ್ಲಿಕ್ಕೆ ನಾನು ಟ್ಯಾಬ್ಲೆಟ್ ಅನ್ನ ಕೊಟ್ಟಿದ್ದೀನಿ ಅವರಿಗೆ. ಇದು ಕೂಡ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ರೇಟು ಕೂಡ ಇದು ಕಡಿಮೆ ಇದೆ. 370 rupees ಇಲ್ಲಿ MRP ಇದೆ, 295 rupees DP ಇದೆ ಇದಕ್ಕೆ. ಸೊ ಇದನ್ನ 2 ಟ್ಯಾಬ್ಲೆಟ್ ಅನ್ನ ನೀವು ತಿನ್ಲಿಕ್ಕೆ ಯಾರಿಗಾದ್ರೂ ನೀವು ಹೇಳ್ಬೋದು. ಯಾರಿಗೆಲ್ಲ ಬಾಡಿ ಹೀಟ್, ಪದೇ ಪದೇ ಹೀಟ್ ನಿಂದ ತುಂಬಾ ತೊಂದರೆ ಆಗ್ತಿರ್ತದೆ ಅವ್ರಿಗೆ ಹೇಳಿ. ಆಮೇಲಿಂದ ವಿಟಮಿನ್ ಸಿ ಕೊರತೆಯಿಂದ ಕೆಲವಷ್ಟು ಕಾಯಿಲೆಗಳು ಅವರಿಗೆ ಬರ್ತಾ ಇರ್ತದೆ. ಅಂತವ್ರಿಗೂ ಕೂಡ ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು. ಬಾಡಿಯನ್ನ ಕೂಲ್ ಮಾಡ್ತದೆ. ಆಮೇಲಿಂದ ಸ್ಕಿನ್ ಮೇಲೆ ಬಹಳ ಅಗಾಧವಾದ ಅಂದ್ರೆ ಬ್ಯೂಟಿಫಿಕೇಶನ್ಗೆ ತುಂಬಾ ಇದು ಹೆಲ್ಪ್ ಮಾಡ್ತದೆ. ಆ ರೀತಿಯಲ್ಲಿ ಆಮೇಲಿಂದ ಯಾರಿಗೆಲ್ಲ ಪೀರಿಯಡ್ಸ್, ಇದು ನಮ್ಮ ಸ್ವಂತ ಅನುಭವ. ಕಂಪನಿಯವರು ಅದನ್ನ ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಾವ್ ಇಲ್ಲಿ ಫೀಲ್ಡ್ ಅಲ್ಲಿ ನಾವು ವರ್ಕ್ ಮಾಡಿ ಜನರಿಗೆ ಕೊಟ್ಟಾಗ ಇಂಥ ಒಂದು ಒಳ್ಳೆಯ ರಿಸಲ್ಟ್ ನಾವು ಪಡೆದ್ವಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ನೀವು ಆ ರೀತಿಯಲ್ಲಿ ಇದನ್ನ ಹೇಳಬಹುದು. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ. ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿದೆ ಈಗ ರೊಸೆಲ್ಲಾ ಟ್ಯಾಬ್ಲೆಟ್. ಈಸಿಲಿ ಇದನ್ನ ಕನ್ಸ್ಯೂಮ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೆಂಕುಡು. ಮೆಂಕುಡು ಟ್ಯಾಬ್ಲೆಟ್ ಎಲ್ರಿಗೂ ಗೊತ್ತಿದೆ. ನೋನಿಯನ್ನ ನೋನಿ ಕ್ಯಾಪ್ಸಲ್ ಅನ್ನ ಕೊಟ್ರು. ಈಗ ನೆಕ್ಸ್ಟ್ ಮೆಂಕುಡು, ಮಲೇಷಿಯನ್ ಲ್ಯಾಂಗ್ವೇಜ್ ನೋನಿಗೆ ಅದೊಂದು ಸ್ಪೆಷಲ್ ಆಗಿದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ. ನೋನಿ ನಮ್ಮೆಲ್ಲರಿಗೂ ಗೊತ್ತಿದೆ, ಅಚ್ಚುಮೆಚ್ಚಿಂದು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ನೋನಿ ಜ್ಯೂಸ್ ಅನ್ನ ತಗೊಳ್ತಾ ಇದ್ವಿ. ಇದನ್ನೆಲ್ಲ ಕ್ಯಾರಿ ಮಾಡ್ಲಿಕ್ಕೆ ನೋಡಿ ತುಂಬಾ ಈಸಿ ಆಗ್ಬಿಡ್ತದೆ. ನೀವು ಇದನ್ನ ಮೆಂಕುಡು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ, ಕೆಲವೊಬ್ಬರಿಗೆ ಕ್ಯಾಪ್ಸಲ್, ಎಷ್ಟೊಂದು ಕ್ಯಾಪ್ಸಲ್ ನುಂಗ್ಬೇಕಾ ಅಂತ ಇದ್ ಮಾಡ್ತಾ ಇರ್ತಾರೆ. ಅಂತವರಿಗೆ ಇದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ನೀವು ಈಸಿಲಿ ಕೊಡ್ಬೋದು. ಏನೇನೆಲ್ಲ ನೋನಿ ಜ್ಯೂಸ್ ನಿಂದ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಗೊತ್ತಿದೆ. ಫ್ರೆಂಡ್ ಆಫ್ ಲೇಡೀಸ್ ಇದು. ನಮ್ಮ ಏನೇ ಹೆಣ್ಮಕ್ಳ ಸಮಸ್ಯೆಗಳಿದ್ರು ಕೂಡ ಅದನ್ನ ಕರೆಕ್ಟ್ ಮಾಡಿ ಬಿಡ್ತದೆ. ಪೀರಿಯಡ್ಸ್ ಇರ್ಬಹುದು, ಆಮೇಲಿಂದ ನಮ್ಗೆ ಮೂಡ್, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತದೆ, ಅದು ಇರಬಹುದು. ಅದು ಆಮೇಲೆ ಬೇರೆ ಎಲ್ಲ ಹೆಣ್ಮಕ್ಳಿಗೆ ನಮ್ಗೆ ಏನೇನು ತೊಂದರೆಗಳಿದೆ ಅದನ್ನ ಪರ್ಫೆಕ್ಟ್ ಆಗಿ, ನೋವು ನಿವಾರಕ ಇದು. ನೋನಿ ಅಂದ್ರೇನೆ ನೋವು ನಿವಾರಕ. ಯಾವುದೇ ಬಾಡಿ ಸಿಸ್ಟಮ್ ನಲ್ಲಿ ಯಾವುದೇ ತರದ ನೋವುಗಳಿದ್ರು ಕೂಡ ನೋವು ನಿವಾರಣೆಯನ್ನ ಮಾಡ್ತದೆ. ದೊಡ್ಡ ದೊಡ್ಡ ಬಾಟ್ಲ್ ಇಟ್ಕೊಂಡು ಎಲ್ಲೋ ಹೋದಾಗ ನಮ್ಗೆ ಓಡಾಡುವಾಗ ಇದನ್ನ ಕ್ಯಾರಿ ಮಾಡೋದು, ಕುಡಿಯೋದು ಕಷ್ಟ ಆಗ್ಬೋದು. ಅದೇ 2 ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ.
2 ಟ್ಯಾಬ್ಲೆಟ್ ನ ತಿಂದ್ಬಿಟ್ರೆ ಅದ್ರಲ್ಲಿ ಏನು ಸಿಗ್ತಾ ಇತ್ತಲ್ಲ ಆ ಬೆನಿಫಿಟ್ಸ್ ಇದ್ರಲ್ಲೂ ಕೂಡ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದು ನಾನಿವತ್ತು ಇವನ್ನೆಲ್ಲ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಯಾವ್ಯಾವ ಪ್ರಾಡಕ್ಟ್ ಹೊಸದಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ. ಕ್ಯಾಪ್ಸೂಲ್ಸ್ ಅನ್ನು ನಮ್ಮಲ್ಲಿ ಸುಮಾರು ಜನ ತಗೊಂಡಿದ್ರು. ಈಗ ಈ ಟ್ಯಾಬ್ಲೆಟ್ ಅನ್ನ ನೀವು ಯೂಸ್ ಮಾಡಿ ಡೈಲಿ 2, 4 ಈ ಟ್ಯಾಬ್ಲೆಟ್ ಅನ್ನ ನೀವು ತಗೊಳ್ಬಹುದು. ಸೊ ಹಾಗಾಗಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ಗಳು ನಮ್ ಜೊತೆಗೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ನಾನು ಆದಷ್ಟು ಲೇಡೀಸಿಗೆ ಹೆಲ್ಪ್ ಆಗುವಂತ ಪ್ರಾಡಕ್ಟ್ ಗಳ ಬಗ್ಗೆನೇ ಇವತ್ತು ಹೇಳ್ತಾ ಇದ್ದೇನೆ. ಇಂಟಿಮೇಟ್ ವಾಶ್ ಅಂತ ಬಂತು. ಇಂಟಿಮೇಟ್ ವಾಶ್ ಎಲ್ರಿಗೂ ಇದು ಯೂನಿಸೆಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಯೂಸ್ ಮಾಡಬಹುದು. ಯಾರಿಗೆಲ್ಲ ಏನು ಲೇಡೀಸಿಗೆ ಇನ್ಫೆಕ್ಷನ್ಸ್ ಇದು ಎಲ್ಲ ತುಂಬಾ ಇರ್ತದೆ, ನಮ್ಮ ಹತ್ರ ಬರ್ತಾರೆ, ಅದು ಗೊತ್ತಾಗಿನೇ ನಾವು ಇದನ್ನ ಹೇಳ್ತಾ ಇದ್ದೇವೆ ಈಗ. ಸೊ ಇದನ್ನ ಪ್ರತಿಯೊಬ್ರು ಕೂಡ ನೀವು ಎಲ್ಲರಿಗೂ ಡೈಲಿ 2 to 3 times ಇದನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೇಳಿ. ಇದನ್ನ ಒಂದು ಬಾಟ್ಲ್, ಒಂದು ಡಬ್ಬಿ ಇದನ್ನ ತಗೊಂಡ್ರು ಅಂತ ಹೇಳಿದ್ರೆ ಎಷ್ಟು ದಿನ, ಒಂದು 6-8 ತಿಂಗಳು ಇದು ಬರ್ತದೆ. ಇದರಲ್ಲಿ ಟೀ ಟ್ರೀ ಆಯಿಲ್ ಇದೆ, ಸೀಬಕ್ ಥಾರ್ನ್ ಇದೆ, ಮತ್ತೊಂದು ಕ್ಯಾಲೆಂಡುಲಾ ಅಂತ. ಯಾವುದೇ ತರ ಇನ್ಫೆಕ್ಷನ್ಸ್ ಗಳು ಆಗ್ತಾ ಇದ್ರೆ ಅದು ಇಮಿಡಿಯೇಟ್ ತಡೆಯುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬಾ ಈ ರೀತಿ ಪ್ರಾಬ್ಲಮ್ಸ್ ಗಳು ಇರ್ತದೆ, ಅದನ್ನ ಅವ್ರೇನೋ ಹೇಳಲಿಕ್ಕೆ ಸಂಕೋಚ ಪಡ್ತಾ ಇರ್ತಾರೆ. ಎಲ್ಲೂ ಡಾಕ್ಟರ್ಸ್ ಹತ್ರ ಹೋದ್ರುನು ಅವರು ಶೇರಿಂಗ್ ಮಾಡಲ್ಲ. ಅವಾಗ ಯಾವ ರೀತಿ ಇದಾಗ್ಬಿಡ್ತದೆ ಅಂತ ಹೇಳಿದ್ರೆ ಆ ಸಿವಿಯರ್ ಇನ್ಫೆಕ್ಷನ್ ಇನ್ನೊಂದು ಕಾಯಿಲೆಗೆ ಕಾರಣ ಆಗ್ತದೆ. ಅದನ್ನ ಹಾಗಾಗಿ ಇನಿಷಿಯಲಿ ನಾವು ಈಸಿಯಾಗಿ ನಾವು ಹೆಣ್ಮಕ್ಳು ಅವರಿಗೆಲ್ಲ ಹೇಳ್ಬಹುದು. ಸೊ ಹಾಗಾಗಿ ಒಂದು ಅತ್ಯದ್ಭುತವಾದ ಪ್ರಾಡಕ್ಟ್, ತುಂಬಾ ರಿಸಲ್ಟ್ ಓರಿಯೆಂಟೆಡ್. ನಾವ್ ಯಾರಿಗೆ ಕೊಟ್ಟಿದೀವಿ ಅವರೆಲ್ಲ ಸೂಪರ್ ಮೇಡಮ್, ಬಾರಿ ಒಳ್ಳೇದಿದೆ ಇದು ಅಂತ ಹೇಳಿ ನಮ್ಮ ಹತ್ರ ತಗೊಂಡು ಹೋಗಿದ್ದಾರೆ. ಹಾಗಾಗಿ ನೀವು ಪ್ರತಿಯೊಬ್ರು ಕೂಡ ಏನು ಅಂತ ಹೇಳಿದ್ರೆ ಯಾರಿಗೂ ಅಂದ್ರೆ ಇದಾಗಿ ಏನು ಅಂತ ಹೇಳಿದ್ರೆ ನಾವು ಪ್ರೊಫೆಷನಲ್ ಇಸಮ್ ನಲ್ಲಿ ನಾವ್ ಯಾವ್ದು ಆ ರೀತಿ ಇಟ್ಕೊಳ್ಬಾರ್ದು. ಇಮಿಡಿಯೇಟ್ ಇಂಥದ್ದೊಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೇಳಿದಾಗ ಖಂಡಿತ ಎಲ್ರು ಯೂಸ್ ಮಾಡ್ತಾರೆ, ಎಲ್ರು ಲೈಕ್ ಮಾಡ್ತಾರೆ. ಏನಿದೆ ಅದು ರಿಸಲ್ಟ್ ಕೂಡ ನಮ್ಗೆ ಬರ್ತದೆ. ಸೊ ಹಾಗಾಗಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನಮ್ದು ಇಂಟಿಮೇಟ್ ವಾಶ್. ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಹೇಳಿ, ಶೇರ್ ಮಾಡಿ, ಅದರ ಉಪಯೋಗವನ್ನ ಎಲ್ರು ತಗೊಳ್ಳಿ. ಹಾಗಾಗಿ ಆಮೇಲೆ ಮತ್ತೊಂದು ನಮ್ದು ಕಾಮನ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಯಾಕೆ ನನ್ಗೆ ಇವತ್ತು ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಮೊನ್ನೆ ನಾನು ಬ್ಲಡ್ ಚೆಕ್ ಮಾಡಿದೆ. ಯಾವಾಗ್ಲೂ ಕೂಡ ನಂದು 9, 10 ಇರುವಂತಹ ಹಿಮೋಗ್ಲೋಬಿನ್ ರೈಸ್ ಆಗ್ತಾನೆ ಇರ್ಲಿಲ್ಲ. ಈಗ ಕಂಟಿನ್ಯೂಸ್ ಆಗಿ ನಾನು ತಗೊಂಡಾಗ ಈ ಸರಿ 12.66 ಇದೆ. ನನಗೇನೆ ಪ್ರಾಬ್ಲಮ್ ಆಗ್ತಾ ಇತ್ತು ಹಿಮೋಗ್ಲೋಬಿನ್, ಈಗ ಕರೆಕ್ಟ್ ಆಗ್ಬಿಡ್ತು. ಸೊ ಹಾಗಾಗಿ ನಮ್ಮ ಅಚ್ಚುಮೆಚ್ಚಿನ ಸ್ಪಿರುಲಿನಾ ಅಂತ ಹೇಳ್ಬೋದು. ಪ್ರತಿ ಒಬ್ರಿಗೂ ಕೂಡ ಸ್ಪಿರುಲಿನಾ ಅವಶ್ಯಕತೆ ಇದೆ. ಸ್ಪಿರುಲಿನಾವನ್ನ ಕೊಡಿ. ಇದರಲ್ಲಿ ಗ್ಯಾನೋಡರ್ಮಾ ಇಲ್ಲ, ಇದೊಂದು ಸಮುದ್ರ ಪಾಚಿ. ಇದನ್ನ ಒಳ್ಳೆಯ ರೀತಿಯಲ್ಲಿ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾನರ್ ನಲ್ಲಿ ಎಷ್ಟೋ ಕಂಪನಿಗಳು ಎಷ್ಟೆಷ್ಟೋ ಒಂದು ಸ್ಪಿರುಲಿನಾವನ್ನ ತಯಾರು ಮಾಡಿದರೆ, ಜನ ಗೊತ್ತಿದೆ ಅಂತ ಹೇಳ್ತಾರೆ ಮಾತಾಡಿದಾಗ, ಬಟ್ ಅವರಿಗೆ ಬೇಕಾಗಿರುವಂತಹ ರಿಸಲ್ಟ್ ಸಿಕ್ಕಿರುವುದಿಲ್ಲ. ನಮ್ಮ DXN ಸ್ಪಿರುಲಿನಾ ಇಸ್ ನಂಬರ್ 1. ಇದು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಇದನ್ನ ಕೊಟ್ಟಿದ್ದಾರೆ. ಯಾವುದೇ ತರ ಕೆಮಿಕಲ್ ಇಲ್ಲ, ಕಂಪ್ಲೀಟ್ಲಿ ಸರ್ಟಿಫೈಡ್ ಇದು. ಇದನ್ನ ನೀವು ಕಣ್ಣು ಮುಚ್ಚಿ ಎಲ್ಲರಿಗೂ ಕೂಡ ಈಸಿಲಿ ಡೈಜೆಸ್ಟಬಲ್. ಯಾರಿಗೆ ಕೊಡ್ಬೋದು ಮೇಡಮ್, ಇದನ್ನ ಕೊಡ್ಬೋದಾ, ಹಾಗೆ ಏನಿಲ್ಲ, ಎಲ್ಲರಿಗೂ ಕೂಡ ನಾವು ಇದನ್ನ ಕೊಡ್ಬೋದು. ಚಿಕ್ಕ ಮಗುವಿನಿಂದ ಹಿಡಿದು ಆಮೇಲಿಂದ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇರ್ಬೋದು, ಟೀನೇಜರ್ಸ್ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಪ್ರತಿಯೊಬ್ರು ಕೂಡ ಇದನ್ನ ಉಪಯೋಗಿಸಲೇಬೇಕು. ಆ ರೀತಿಯಲ್ಲಿದೆ. ಯಾಕೆಂದ್ರೆ ಕೊರತೆಗಳಿದೆ. ಇದರ ಏನೇನು ಕೊರತೆಗಳಿದೆ ಎಲ್ಲವನ್ನು ನೀಗಿಸ್ಬಿಡ್ತದೆ. ಹಿಮೋಗ್ಲೋಬಿನ್ ಇರ್ಬೋದು, ಆಮೇಲೆ ವಿಟಮಿನ್ ಎ ಇರ್ಬೋದು, B1 ಇರ್ಬೋದು, B12 ಇರ್ಬೋದು, ಎಲ್ಲವನ್ನೂ ಕೂಡ ಇದು ಸಪ್ಲೈ ಮಾಡ್ತದೆ ಈಸಿಲಿ. 2 ಕ್ಯಾಪ್ಸೂಲ್ ಅನ್ನ ನೀವು ತಗೋಬಹುದು. ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಇದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ, ಪೌಡರ್ ಫಾರ್ಮ್ ಅಲ್ಲಿ ಇದೆ. ಓಟ್ಸ್ ಸ್ಪಿರುಲಿನಾ ಓಟ್ಸ್ ಬರ್ತದೆ, ಸ್ಪಿರುಲಿನಾ ಬಿಸ್ಕಿಟ್ಸ್ ಬರ್ತದೆ ನಮ್ದು. ಅದನ್ನೆಲ್ಲ ನೀವು ಯಾವ ರೀತಿ ಪೊಸಿಷನ್ ಮಾಡ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಯಾರಿಗೆ ಹೇಳ್ತಾ ಇದ್ದೀರಾ ನೋಡಿ, ಹಾಸ್ಟೆಲ್ ಅಲ್ಲಿ ಆಮೇಲಿಂದ ಈ PG ಯಲ್ಲೆಲ್ಲ ಮಕ್ಳು ಇರ್ತಾರೆ, ಒಳ್ಳೆ ಆಹಾರ ಒಂದು ಫುಡ್ ಸಿಗ್ತಾ ಇರಲ್ಲ. ಅವರಿಗೆ ನಾವ್ ಇದನ್ನ ಸಜೆಸ್ಟ್ ಮಾಡ್ಬೋದು. ಒಂದ್ ಡಬ್ಬಿ ಇಟ್ಕೊಳ್ಳಿ, ತಿನ್ನಿ ನೀವು. ಯಾಕಂದ್ರೆ ಅವರಿಗೆ ದಿನ ಗ್ರೀನ್ಸ್ ಇನ್ನು ಬೇಕಾಗಿರುವಂತದ್ದು ಬಾಡಿಗೆ ಅದು ಸಿಗ್ತಾ ಇರಲ್ಲ. ಯಾರೆಲ್ಲ ಸೀರಿಯಸ್ ಇಲ್ನೆಸ್ ಇಂದ ಹೊರಗಡೆ ಬಂದಿರ್ತಾರೆ, ಅವರು ಏಜ್ ಆದವ್ರು ಇರ್ಬೋದು, ಆ ಸೀರಿಯಸ್ ಇಲ್ನೆಸ್ ಇಂದ ಬಂದಿದ್ದಾರೆ, ಅವರಿಗೆ ಒಂದು ಒಳ್ಳೆಯ ಇದು ಬೇಕಾಗಿರ್ತದೆ. ಹಾಗಾಗಿ ಕಣ್ಣು ಮುಚ್ಚಿ ನಾವು ಏನ್ ಮಾಡ್ಬೋದು, ಒಳ್ಳೆಯ ಒಂದು ನರಿಶ್ಮೆಂಟ್ ಸಲುವಾಗಿ ನಾವು ಸ್ಪಿರುಲಿನಾವನ್ನ ಕೊಡ್ಬೋದು. ಒಂದು ಅತ್ಯದ್ಭುತವಾದ ಒಂದು ಪ್ರಾಡಕ್ಟ್ ನಮ್ದಿದು. ಸಂಜೀವಿನಿ ಅಂತಾನೆ ಹೇಳ್ಬೋದು, ಅಮೃತ ಅಂತ ಹೇಳ್ಬೋದು. ಯಾರು ಅವ್ರಿಗೆ ಕೊಡ್ಬೋದಾ, ಇವ್ರಿಗೆ ಕೊಡ್ಬೋದಾ ಅಂತ ಆ ಡೌಟೇ ಬೇಡ.
ಪ್ರೆಗ್ನೆಂಟ್ ವುಮನ್ನಿಗೆ ಕೊಡಿ ನೀವು. ಅವರಿಗೆ ಏನು ಡೆಲಿವರಿ ಟೈಮಲ್ಲಿ ಆಗುವ ರಕ್ತಹೀನತೆ ಇಂಥದೆಲ್ಲ ಬರೋದೇ ಇಲ್ಲ. ಲ್ಯಾಕ್ಟೇಟಿಂಗ್ ಮದರ್ಸ್ ಯಾರೆಲ್ಲ ಫೀಡ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನೀವು ಇದನ್ನ ಕೊಡಿ, ಅದೇ ಹೆಲ್ಪ್ ಆಗ್ತದೆ. ಚಿಕ್ಕ ಮಗುವಿಗೆ ನೀವು ಕೊಡ್ಬೇಕು ಅಂತಿದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇದೆ, ಅದನ್ನ ನೀವು ಒಂಚೂರು ಕಲಿಸ್ಬಿಟ್ಟು ಡ್ರಾಪ್ ಅನ್ನ ಸ್ವಲ್ಪ ಒಂದು ಚಮಚದಲ್ಲಿ ಅದನ್ನ ಹಾಕಬಹುದು. ಆ ರೀತಿ ನಮ್ಮ ಸ್ಪಿರ್ಲಿನಾ ಏನಿದೆ ಅಲ್ಲ, ನಂಬರ್ 1 ಆಗಿ ನಿಮ್ಗೆ ಯಾವುದೇ ರೀತಿಯ ಏನು ಅಂತ ಹೇಳಿದ್ರೆ ಎನರ್ಜಿ ಸಲುವಾಗಿ ಆಯ್ತು. ನಮ್ಮಲ್ಲೆಲ್ಲ ಮಕ್ಳು ಚಿಕ್ಕ ಮಕ್ಳು ತಿಂದವರು, ನಾನ್ ಬಹಳ ತಮಾಷೆ ಮಾಡ್ತಾ ಇರ್ತೀನಿ, ನಮ್ಮ ಮಕ್ಳು ಸ್ಪಿರ್ಲಿನಾ ತಿಂದ್ಬಿಟ್ಟು ಹೀಗಿದ್ದಾರೆ ಅಂತ. ಎಷ್ಟು ಹೆಲ್ದಿ, ಎಷ್ಟು ಎನರ್ಜೆಟಿಕ್ ಆಗಿ, ಅದೆಲ್ಲ ಪ್ರಭಾವ ಅದರದೇ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಗೊತ್ತಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾರೇ ಇರ್ಬೋದು ಅವರಿಗೆ ಕಣ್ಣು ಮುಚ್ಚಿ ಸ್ಪಿರ್ಲಿನಾವನ್ನ, ನಮ್ಮಲ್ಲಿ ಇನ್ನೂ ಕೆಲವೊಬ್ಬರಿಗೆ ಡೌಟ್ ಇರ್ತದೆ, ಇದನ್ನ ಕೊಡ್ಬೋದಾ, ಮಾಡ್ಬೋದಾ, ಅವ್ರು ತಿನ್ಬೋದಾ, ಇವ್ರು ತಿನ್ಬೋದಾ, ಹಾಗೆ ಹೀಗೆ ಅಂತ. ಇಲ್ಲ, ಎಲ್ಲರಿಗೂ ಕೂಡ ನೀವೇನು ಅಂತ ಹೇಳಿದ್ರೆ ಇದನ್ನ ಸಜೆಸ್ಟ್ ಮಾಡಿ. ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಸ್ಪಿರ್ಲಿನಾ ತುಂಬಾ ಅಗತ್ಯವಾಗಿದೆ. ಎಲ್ಲರಿಗೂ ಕೂಡ ಬಹಳ ಅವಶ್ಯಕ. ಯಾರಿಗೂ ಬ್ಯುಸಿ ಇದ್ರೊಳಗೆ ಏನ್ ತಿಂತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಇವತ್ತು ತಿಂತಾ ಇರೋ ಜಂಕ್ ಫುಡ್, ಆ ಲೈಫ್ ಸ್ಟೈಲು, ಹೊರಗಿನ ತಿನ್ನೋದು ಎಲ್ಲ, ಸೋ ಮೆನಿ ಪ್ರಾಬ್ಲಮ್ಸ್ ಇದೆ ನಮ್ಗೆ. ಅದಕ್ಕೆ ನಾವೇನ್ ಮಾಡ್ಬಿಡ್ಬೇಕು ಅಂತ ಹೇಳಿದ್ರೆ ಈ 2 ಸ್ಪಿರ್ಲಿನಾ ಅಥವಾ 4 ಸ್ಪಿರ್ಲಿನವನ್ನ ನೀವು ತಿನ್ನಿ ಅಂತ ಹೇಳಿ. ತಿನ್ನಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಸಾಕಷ್ಟು ಇದ್ರ ನಾಲೆಜ್ ಬೇಕಾಗ್ತದೆ. ಇಲ್ಲ, ಇದ್ರ ಬಗ್ಗೆ ಸಾಕಷ್ಟು ಮೀಟಿಂಗ್ ಅಲ್ಲಿ ನಾವು ಎಲ್ಲರೂ ಹೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ಬುಕ್ಸ್ ಇರ್ಬೋದು, ಆನ್ಲೈನ್ ಅಲ್ಲಿ ನಿಮ್ಗೆ ಮಾಹಿತಿ ಇರ್ಬೋದು, ಎಲ್ಲ ಸಿಗ್ತದೆ. ಅದನ್ನೆಲ್ಲ ನೋಡ್ಬಿಟ್ಟು ನೀವು ಕಣ್ಣು ಮುಚ್ಚಿ DXN ಸ್ಪಿರ್ಲಿನಾವನ್ನ ಬೇಕಾದಷ್ಟು ಕಂಪನಿ ನಾವು ಹೋದಾಗ ನಮಗೂ ಗೊತ್ತಾಯ್ತು, ಬೇರೆ ಬೇರೆ ಕಂಪನಿದೆಲ್ಲ ತಿಂದ್ಬಿಟ್ಟಿರ್ತಾರೆ. ಅಲ್ಲಿ ರಿಸಲ್ಟ್ ಇಲ್ಲ ಅವ್ರಿಗೆ, ನಮ್ಗೆ ಏನೇನೋ ಸಮಸ್ಯೆಗಳಾಯ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ ಇದನ್ನ DXN ಸ್ಪಿರ್ಲಿನಾವನ್ನ ತಿಂದು ನೋಡಿ ಅಂತ ಕೊಡಿ. ನಾವೆಲ್ಲೆಲ್ಲ ಕೊಟ್ಟಿದ್ದೇವೆ ಇವತ್ತಿನವರೆಗೂ ಒಬ್ರು ಕೂಡ ನಮ್ಗೆ ವಾಪಸ್ ತಂದು ಕೊಡೋದಾಗ್ಲಿ ಅಥವಾ ಇದ್ರ ಬಗ್ಗೆ ಏನೇ ಇದ್ ಮಾಡೋದಾಗ್ಲಿ, ಉಲ್ಟಾ ನಮ್ಮ ಹತ್ರ ಪರ್ಮನೆಂಟ್ ಕನ್ಸ್ಯೂಮರ್ ಆಗಿ ಪ್ರತಿಯೊಬ್ರು ಇದ್ದಾರೆ. ಹಾಗಾಗಿ ಸ್ಪಿರ್ಲಿನಾವನ್ನ ಮೊದಲು ನೀವು ತಿನ್ನಿ, ನೀವು ನಿಮ್ಮ ಸುತ್ತಮುತ್ತ ಇದ್ದವರಿಗೆಲ್ಲ ನೀವು ಇದನ್ನ ತಿನ್ಸಿ ಅಂತ ಹೇಳ್ತಾ, ಸೊ ಇವತ್ತಿನ ಇನ್ನೊಂದು ಅದೇ ಮೇನ್ ಪ್ರಾಡಕ್ಟ್, ನಮ್ದು ಸಿಗ್ನೇಟರಿ ಪ್ರಾಡಕ್ಟ್ ಎಲ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೇನೆ ನಾನು. ಏನು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, RG ಮತ್ತೆ GL, ರಿಷಿ ಗ್ಯಾನೋಸೀಲಿಯಂ, ಒಂದು ಫ್ರೂಟ್ ಪಾರ್ಟ್ ಇಂದ ಮಾಡಿರುವಂತದ್ದು, ಇನ್ನೊಂದು ಸ್ಟೆಮ್ ಪಾರ್ಟ್ ಇಂದ ಮಾಡಿರುವಂತದ್ದು. ಯಾಕೆ ತಗೊಳ್ಬೇಕು ಈ ಕ್ಯಾಪ್ಸಲ್ನ, ಏನು ಅಂತ ಹೇಳ್ಬಿಟ್ಟು, ಏನು ಇದು ಈ ಒಂದು ಏನು ಮಾಡ್ತಿದೆ ಗ್ಯಾನೋಡ್ರಮಾ, ಫಸ್ಟ್ ಗೆ ಗ್ಯಾನೋಡ್ರಮಾ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಇದೆಲ್ಲ ಏನೇನು ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಇದು ನಮ್ಮ ಬಾಡಿ ಸಿಸ್ಟಮ್ ಅನ್ನೇ ಸರಿ ಮಾಡ್ತದೆ ಅಂತ ಹೇಳಿದ್ವಿ. ಈ 2 ಮುಂಚೆ ಬಂದಿದ್ದು ಇದೇ 2 ಪ್ರಾಡಕ್ಟ್ ನಮ್ದು, ಒಂದು ಸ್ಪಿರ್ಲಿನಾ. ಸೊ ಇವತ್ತು ಸಾಕಷ್ಟು ಪ್ರಾಡಕ್ಟ್ ನಮ್ ಜೊತೆಗಿದೆ, ಎಲ್ಲ ಗ್ಯಾನೋಡ್ರಮಾ ಕಂಟೆಂಟ್ ಇರುವಂತದ್ದು. ಇದರಲ್ಲಿ 100% ಗ್ಯಾನೋಡ್ರಮಾ. ನೀವ್ ಇದನ್ನ ತಗೊಂಡ್ರಿ ಅಂತಾದ್ರೆ 100% ಗ್ಯಾನೋಡ್ರಮಾ ನಿಮ್ಗೆ ಸಿಗ್ತದೆ. ಒಂದು ಕಾಫಿನೋ ಟೀನೋ ಕುಡಿದಾಗ ಸಮ್ ಪರ್ಸೆಂಟೇಜ್ ಆಫ್ ಗ್ಯಾನೋಡ್ರಮಾ ಹೋಗ್ತಾ ಇರ್ತದೆ. ಏನು ಗ್ಯಾನೋಡ್ರಮಾದ ಮುಖ್ಯ ಕೆಲಸ ನಾನು ಹೇಳಿದೆ, ಅದು ಕಂಪ್ಲೀಟ್ಲಿ ವೆರಿ ಗುಡ್ ಡಿಟಾಕ್ಸಿಫೈಯರ್ಸ್ ಗ್ಯಾನೋಡ್ರಮಾ. ಅದ್ರ ಜೊತೆಗೆ ನಿಮ್ಮ ಏನು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ನಿಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಏನೋ ಇದಿರ್ಬೋದು, ಎಲ್ಲವನ್ನೂ ಕೂಡ, ಒಳ್ಳೆಯ ನಿದ್ರೆ ಇರ್ಬೋದು, ಆಮೇಲಿಂದ ನೀವು ಏನು ಇವತ್ತು ತಿಂತಾ ಇದ್ದೀರಾ ಅದು ಕರೆಕ್ಟ್ ಆಗಿ ನಿಮ್ಗೆ ಡೈಜೆಷನ್ ಆಗಿ ನಿಮ್ಗೆ ಏನು ಹೊರಗಡೆ ಹೋಗ್ತಾ ಇರ್ಬೇಕು. ಅದು ಕೂಡ ಇವತ್ತು ಸಮಸ್ಯೆ ಇದೆ ಜನರಲ್ಲಿ. ಯಾಕೆಂದ್ರೆ ಅವರು ತಿನ್ನುವಂತ ಆಹಾರಗಳು ಕೆಮಿಕಲ್ ಪದಾರ್ಥಗಳು, ಅಡಲ್ಟ್ರೇಷನ್ ಇದ್ದಿದ್ದು ಎಲ್ಲ ತಿಂದ್ಬಿಟ್ಟು ಗಟ್ ಹೆಲ್ತ್ ನ ಹಾಳು ಮಾಡ್ಕೊಂಡು ಅವರಿಗೆ ಏನ್ ಹೇಳಿದ್ರೆ ಔಟ್ ಗೋಯಿಂಗ್ ಸರಿ ಇರುವುದಿಲ್ಲ ಅಂತ ಬಹಳ ಸಮಸ್ಯೆಗಳು. ಅದಕ್ಕೆ ಜನ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು. ಸ್ವಲ್ಪ ಅಲ್ಲ, ನಮ್ಮಲ್ಲೆಲ್ಲ ಮೂಲವ್ಯಾಧಿ ಕೇಂದ್ರಗಳು, ಅಲ್ಲಿ ಜನ ಒಂದು ಪರ್ ಡೇ 15,000 ಅವ್ರ ಬಾಡಿಯಲ್ಲೆಲ್ಲ ನಿಂತಿದ್ದ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ನಮ್ಗೆ ಹೇಳ್ತಾರೆ. ನಾವೆಲ್ಲ ಕೆಲವೊಂದ್ ಕಡೆ ಪ್ಲಾನ್ ಕೊಡ್ಲಿಕ್ಕೆ ಹೋದಾಗ ಕನೆಕ್ಟ್ ಆಗ್ತಾರೆ ಜನ ಆ ರೀತಿಯಲ್ಲಿ ನಮ್ಗೆ. ಸೊ ಅವಾಗ ನಾವ್ ಹೇಳ್ತೀವಿ ಇಟ್ಸ್ ಎ ವೆರಿ ಗುಡ್ ಡಿಟಾಕ್ಸಿಫೈಯರ್. ಎಂತಹ ನಿಮ್ಮ ಟಾಕ್ಸಿನ್ಸ್ ಇದ್ರೂ ಕೂಡ ಇದು ತೆಗ್ದು ಬಿಡ್ತದೆ ನಿಮ್ಗೆ. ಅಂತವ್ರಿಗೆಲ್ಲ 2 RG 2 GL ಸಾಕಾಗ್ಲಿಕ್ಕಿಲ್ಲ. ಅವರಿಗೆ ನಾವು ಒಂದು ಮೆಗಾ ಡೋಸ್ ಅಂದ್ರೆ ಹೆವಿ ಡೋಸ್, ಒಂದು 5 RG 5 GL ನಿಮ್ಮ ದೇಹದಲ್ಲಿ ಏನೇ ಬೇಡವಾಗಿದ್ದಿದ್ರು ಕೂಡ ಇದು ಹೊರಗೆ ಹಾಕಿ ನಿಮ್ಮ ಬಾಡಿ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ರೋಗಿ ಮತ್ತೆ ರೋಗ ಅಂತ ಹೇಳಿ ನಮ್ಮಲ್ಲಿ ನಮ್ಮ ಆನಂದ್ ನಸ್ಲಿ ಸರ್ ಹೇಳ್ತಾ ಇರ್ತಾರೆ. ಇದು ಏನ್ ಮಾಡ್ಬಿಡ್ತದೆ ಅಂದ್ರೆ ರೋಗಿಯನ್ನ ಸರಿ ಮಾಡ್ಬಿಡ್ತದೆ. ಸೊ ಹಾಗಾಗಿ ರೋಗಿ ಸರಿ ಆಗೋದೇ ಇಂಪಾರ್ಟೆಂಟ್. ಸೊ ನಾವು ಕರೆಕ್ಟ್ ಆಗಿ ನಮ್ ಬಾಡಿ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗ್ಬಿಟ್ಟು
ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಯ್ತು ಅಂದ್ರೆ ಆಟೋಮೆಟಿಕಲಿ ನಾವು ಹೆಲ್ದಿ ಆಗ್ಬಿಡ್ತೇವೆ. ಎಂತ ಕಾಯಿಲೆ ಬಂದ್ರು ಕೂಡ ನಾವು ಹೊಡೆದೋಡಿಸ್ಲಿಕ್ಕೆ ನಮ್ಮ ಬಾಡಿ ರೆಡಿ ಆಗ್ತದೆ. ಸೊ ಹಾಗಾಗಿ ಈ RGGL ಅನ್ನುವಂತಹದ್ದು ಏನ್ ಮಾಡ್ತದೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ತಗೊಳ್ಬೇಕು. ನಾವ್ ಯಾರು ಕರೆಕ್ಟ್ ಆಗಿ ತಗೊಳ್ದೇನೆ ಅದಕ್ಕೆ ಏನೋ ಒಂದು ಹೇಳ್ಕುಡುದು ಆಮೇಲೆ ಏನೇ ಸಮಸ್ಯೆ ಇದ್ರೆ ಸ್ವಲ್ಪ ಡೋಸ್ ಜಾಸ್ತಿ ಹೋಗ್ಬೇಕು. ಯಾಕಂದ್ರೆ ಪ್ರಮಾಣ ದಿಸ್ ಇಸ್ ಅ ನ್ಯಾಚುರಲ್ ಪ್ರಾಡಕ್ಟ್. ಇದರಲ್ಲಿ ಯಾವುದೇ ತರ ಕೆಮಿಕಲ್ ಅಥವಾ ನಿಮ್ಗೆ ಇಮಿಡಿಯೇಟ್ ತಗೊಂಡ ತಕ್ಷಣ ಆರಾಮಾಗ್ಲಿಕ್ಕೆ ಸ್ಟೀರಾಯ್ಡ್ಸ್ ಇಂಥದೆಲ್ಲ ಏನಿಲ್ಲ. ನ್ಯಾಚುರಲ್ ಆಗಿ ಇರೋದ್ರಿಂದ ಆಟೋಮೆಟಿಕಲಿ ನೀವು ಆ ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಾ ಇಲ್ಲ ಅಂದಾಗ ನಾವು ನ್ಯಾಚುರಲ್ ಆಗಿ ಈ ಡೋಸ್ ಅನ್ನ ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡಿದಾಗ ನಮ್ಗೆ 100% ಇದರಲ್ಲಿ ರಿಸಲ್ಟ್ ಇದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ RGGL ಅನ್ನು ಕೂಡ ಕಾಸ್ಟ್ಲಿ ಅಂತ ಅನ್ಕೊಳ್ಬೇಡಿ. ನೀವು ಯೂಸ್ ಮಾಡಿ ಅದ್ರದ ಒಂದು ಏನೇ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ನೀವು ಶೇರ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಕೂಡ ಬೆಳೀತದೆ. ನೀವು ಜನರಿಗೆ ಅದನ್ನ ಹೇಳ್ತೀರಾ, ನಿಮ್ಮ ಅನುಭವವನ್ನ ನ್ಯಾಚುರಲ್ ಆಗಿನೇ ನಿಮ್ಮ ಒಳಗಿನಿಂದ ಬರ್ತದೆ, ಇದು ಎಷ್ಟು ಒಳ್ಳೇದಾಗಿದೆ ನನ್ಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು RGGL ನ ತಗೊಳ್ಳಿ. ಈ ಕಾಫಿ ಟೀ ಎಲ್ಲವನ್ನೂ ಉಪಯೋಗಿಸಿ. ಹೆಚ್ಚು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ, ಇಂಥದೊಂದು ಅದ್ಭುತವಾದ ಪ್ರಾಡಕ್ಟ್ ಇದೆ ಅಂತಾನೆ ನಮಗ್ ಗೊತ್ತಿಲ್ವಲ್ಲ ಮೇಡಮ್ ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಎಷ್ಟೊಂದು ಜನರಿಗೆ ಇದು ಇನ್ನು ನಾವು ಎಷ್ಟು ಕೆಲಸ ಮಾಡ್ಬೇಕಾಗಿದೆ. ಹಾಗಾದ್ರೆ ಎಷ್ಟು ಮಟ್ಟದಲ್ಲಿ ನಾವು ಇದನ್ನ ವೈಡ್ ಪ್ರಚಾರವನ್ನ ನಾವು ಕೊಡ್ಬೇಕಾಗಿದೆ, ಅದು ನಮ್ಮಿಂದಲೇ ಆಗ್ಬೇಕಾಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ನಮ್ಗೆ ಈ ತರ ನಾಲೆಜ್ ನ ನಾವು ತಗೊಳ್ತಾ ಹೋದಾಗ, ಹೆಚ್ಚೆಚ್ಚು ನಾವು ಮೀಟಿಂಗ್ಸ್ ಟ್ರೈನಿಂಗ್ಸ್ ನ ತಗೊಂಡಾಗ ಇದು ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಹೆಚ್ಚು ಆತ್ಮಸ್ಥೈರ್ಯದಿಂದ ಕಾನ್ಫಿಡೆನ್ಸ್ ಇಂದ ಜನರ ಮುಂದೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಎಕ್ಸಾಂಪಲ್ ನಾನು ಕೂಡ ಹೌದು. ನಾನು ಯಾವಾಗ್ಲೂ ಕೂಡ ಜನರೆದುರಿಗೆ ಮಾತಾಡೋದಿರ್ಬೋದು, ಕ್ಯಾಮ್ರಾವನ್ನ ಫೇಸ್ ಮಾಡೋದಿರ್ಬೋದು ಇರ್ಲಿಲ್ಲ. ಇವತ್ತು ಅದೆಲ್ಲ ಇಲ್ಲ ನಮ್ಮ ಹತ್ರ. ಯಾಕೆ ಅಂತ ಹೇಳಿದ್ರೆ ನಾವು ಆ ರೀತಿಯಲ್ಲಿ ಅದು ತನ್ನಿಂದ ತಾನೇ ನಮ್ಮ ಡೆವಲಪ್ಮೆಂಟ್ ನ DXN ಮಾಡ್ತಾ ಹೋಯ್ತು. ಹಾಗಾಗಿ DXN ಗೆ ನನಗೆ ಅನಂತ ಏನು ಅಂತ ಹೇಳಿದ್ರೆ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಈ ಪ್ಲಾಟ್ಫಾರ್ಮು ನಿಮ್ಮನ್ನ ಆ ರೀತಿ ಮಾಡ್ತದೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನನ್ನ ರಿಕ್ವೆಸ್ಟ್ ಇದೇನೆ, ನೀವು ಯೂಸ್ ಮಾಡ್ಕೊಳ್ಳಿ ಇದನ್ನ. ನೀವ್ ಏನೇ ತಪ್ಪು ಮಾಡಿದೀರಾ ಅಂದ್ರೂ ಕೂಡ ನಾವು ಅದು ಇಲ್ಲಿ ಯಾರು ನಿಮ್ಗೆ ಕಾಮೆಂಟ್ಸ್ ಮಾಡಿ ಹಾಗೆ ಹೀಗೆ ಅನ್ನಲ್ಲ. ಇಲ್ಲ, ಚೆನ್ನಾಗಿದೆ, ಇನ್ ಮುಂದೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗ್ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ರು ಇದರಲ್ಲಿ ಭಾಗವಹಿಸಿ. ನಮ್ಮ ಸರ್ ಕೂಡ ತುಂಬಾ ಅಂದ್ರೆ ಆ ಕಮಿಟ್ಮೆಂಟ್, ಅವರ ಕಮಿಟ್ಮೆಂಟ್ ಮುಂದೆ ನಮ್ದೇನು ಕಮಿಟ್ಮೆಂಟ್ ಅಲ್ವೇ ಅಲ್ಲ. ಗೊತ್ತಾಯ್ತಾ? ನಾವ್ ಹೇಳ್ತಾ ಇದ್ದೇವೆ, ಆದ್ರೆ 100% ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಏನೇನೋ ತೊಂದರೆಗಳು ಬರ್ತದೆ. ಬಟ್ ಅದನ್ನೆಲ್ಲ ಅವರೆಲ್ಲ ಮೀರಿ ಮೆಟ್ಟಿ ನಿಂತು ಇದನ್ನ ಮಾಡಿದಂತವ್ರು. ಸೊ ಹಾಗಾಗಿ ಪ್ರತಿಯೊಬ್ರು ಇದನ್ನ ಉಪಯೋಗಿಸಿ, ಈ ಪ್ಲಾಟ್ಫಾರ್ಮ್ ಅನ್ನ ಉಪಯೋಗಿಸಿ ಆರೋಗ್ಯವನ್ನು ಪಡೀರಿ, ಐಶ್ವರ್ಯವನ್ನ ಪಡೀರಿ. ಈ ಒಂದು ಏನು ನಮ್ಮ DXN ಅನ್ನುವಂಥದ್ದನ್ನ ಎಲ್ಲಾ ಕಡೆ ಎಲ್ಲರಿಗೂ ಗೊತ್ತಾಗ್ಬೇಕು. ನನ್ನ ಬಲು ದೊಡ್ಡ ಆಸೆ ಅದೇ. ಪ್ರತಿಯೊಬ್ಬರಿಗೂ DXN ಯಾಕೆ ಗೊತ್ತಿಲ್ಲ. ಎಲ್ಲಾರು ಹೋದಾಗ ಬೇರೆ ಹೆಸರು ಹೇಳ್ಬಿಡ್ತಾರೆ, DXN ಹೆಸರು ಹೇಳಲ್ಲ. ಅಯ್ಯೋ ದೇವ್ರೆ, DXN ಗೊತ್ತಿಲ್ವಲ್ಲ, ಬೇರೆದೆಲ್ಲ ಗೊತ್ತಿದೆಯಲ್ಲ ಜನರಿಗೆ ಅಂತ. ಹಾಗಾಗಿ ನಾವೇ ಅದಕ್ಕೆ ಕಾರಣರು, ನಾವೇ ಹೆಚ್ಚು ಕೆಲಸವನ್ನ ಮಾಡೋಣ, ಎಲ್ರಿಗೂ ಕೂಡ DXN ಅನ್ನ ತಿಳಿಸೋಣ ಅಂತ ಹೇಳ್ತಾ, ಒಂದು ಅದ್ಭುತವಾದ ಪ್ರಾಡಕ್ಟ್ ನಮ್ಗೆ ಗೊತ್ತಿದೆ ಅಲ್ಲ, ವಿ ಆರ್ ಥ್ಯಾಂಕ್ಫುಲ್. ಅಂದ್ರೆ ಪರಮಾತ್ಮ ನಮ್ದೇನೋ ಒಂದು ಒಳ್ಳೆಯ ಇದಿದೆ, ಅದಕ್ಕೋಸ್ಕರ ನಮ್ಗೆ DXN ಗೊತ್ತಾಗಿದೆ. ಪ್ರತಿಯೊಂದ್ರಲ್ಲೂ ನೋಡಿ ನಾನು ಆತರ ಫೀಲ್ ಮಾಡ್ತೀನಿ. ಯಾಕೆಂದ್ರೆ ಎಲ್ಲಾ ಫುಲ್ಲಿ ವೆಜಿಟೇರಿಯನ್, ಎಲ್ಲಾ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಿದೆ ಎಲ್ಲಾ ತಿಂದ್ರು ಕೂಡ ನಂದು 9ರಿಂದ ಮುಂದೆ ಹೋಗ್ತಾನೆ ಇರ್ಲಿಲ್ಲ ಹಿಮೋಗ್ಲೋಬಿನ್. ನನಗೆ ಮೊನ್ನೆ ಬಹಳ ಖುಷಿ ಆಗ್ಬಿಡ್ತು. ನಾನು ಸ್ಪಿರ್ಲಿನಾವನ್ನ ಒಂದು ಎಷ್ಟಿದೆ ಅಷ್ಟು 5-6 ಸ್ಪಿರ್ಲಿನಾ ನಾನು ತಗೊಂಡು ನೋಡಿ ನ್ಯಾಚುರಲ್ ಆಗಿನೇ ಎಷ್ಟು ನಾವು ಒಳಗಿನಿಂದ ಹೆಲ್ದಿ ಆಗ್ಬಿಟ್ವಿ. ರಕ್ತದ ಕೊರತೆ ಇದ್ರೆ ಸಾಕಷ್ಟು ಕಾಯಿಲೆಗಳಿಗೆ ನಾವು ಈಡಾಗ್ತೀವಿ. ಇವತ್ತು ಹೆಣ್ಮಕ್ಳು ಅದು ಗೊತ್ತೇ ಇರಲ್ಲ. ಆ ಸಣ್ಣದ್ರಲ್ಲೇ ಒಂದು ಸ್ಪಿರ್ಲಿನಾ ತಿನ್ನೋದ್ರ ಮೂಲಕ ನಾವು ಸರಿ ಮಾಡ್ಕೊಳ್ಬಹುದು. ಹಾಗಾಗಿ ನಾವೆಲ್ಲರೂ ಲಕ್ಕಿ, ನಮ್ಗೆ DXN ಗೊತ್ತಿದೆ ಅಂತ ಹೇಳ್ತಾ, ನನ್ಗೆ ಅವಕಾಶ ಕೊಟ್ಟಂತಹ ಈ ನಮ್ಮ ಸರ್ಗಿರ್ಬೋದು, ಹಾಗೆ ಇಷ್ಟೊತ್ತಿಂದ ಕೇಳಿದಂತ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಇರ್ಬೋದು, ಎಲ್ಲ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾ ಇದನ್ನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.